ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಮುಂದುವರಿದ ಕೂತು ಮಾತಾಡುವ ಸರಣಿಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಒಬ್ಬರು ವೈದ್ಯರಿದ್ದಾರೆ. ವೈಯಕ್ತಿಕವಾಗಿ ಸುಮಾರು 1.5 ದಶಕದಿಂದ ನಾನು ಇವ್ರನ್ನ ಫಾಲೋ ಮಾಡ್ತಾ ಬಂದಿದ್ದೇನೆ. ಪ್ರತಿ ಸಲ ನಾನು ಇವರ ಕ್ಯಾಬಿನಿಗೆ ಹೋದಾಗ, ಒಂದು 2-3 ಕ್ಯಾಬಿನ್ಸ್ ಇದೆ ಅವರದ್ದು ಬೇರೆ ಬೇರೆ ಕಡೆಗಳಲ್ಲಿ, ಅಲ್ಲಿ ಹೋದಾಗ ನನಗೆ ಪೂರ್ತಿ ನೋಡೋದಕ್ಕೆ ಸಿಗುವಂಥದ್ದು ಇವ್ರಿಗೆ ಸಿಕ್ಕಂಥ ಪಾರಿತೋಷಿಕಗಳು ಮತ್ತು ಸನ್ಮಾನ ಪತ್ರಗಳು ಮತ್ತು ಸ್ಮರಣಿಕೆಗಳು. ಪ್ರಾಯಶಃ ಇಷ್ಟೊಂದು ನಾನು ಯಾವುದೇ ವೈದ್ಯರ ಕ್ಯಾಬಿನ್ ಒಳಗೆ ನೋಡಿದ್ದಿರಲಿಕ್ಕಿಲ್ಲ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಇನ್ನೊಂದೇನು ಅಂತಂದರೆ, ಒಬ್ಬ ಮನೋವೈದ್ಯರಾಗಿ ಸಾವಿರಾರು ಮನಸ್ಸುಗಳನ್ನು ಒಂದುಗೂಡಿಸಿರುವ, ನೊಂದ ಮನಸ್ಸಿಗೆ ಸಾಂತ್ವನದ ಟಾನಿಕನ್ನು ನೀಡುವ, ಜನಪರ ಚಟುವಟಿಕೆಗಳಲ್ಲಿ ಸದಾ ಮುಂಚೂಣಿಯಲ್ಲಿ ತೊಡಗಿಕೊಂಡಿರುವ ಈ ನಾಡಿನ ಸುಪ್ರಸಿದ್ಧ ಮನೋವೈದ್ಯರಲ್ಲಿ ಒಬ್ಬರಾದಂತಹ ಡಾಕ್ಟರ್ PV ಭಂಡಾರಿ ಅವರು ಇವತ್ತು ನಮ್ಮ ಜೊತೆ ಕೂತು ಮಾತಾಡೋದಕ್ಕೆ ಬಂದಿದ್ದಾರೆ. ಭಂಡಾರಿ ಸರ್, ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ನೀವು ನಮ್ಗೆ ಸಿಕ್ಕಿರೋದೇ ನಮ್ಮ ಪುಣ್ಯ. ಇಷ್ಟು ಬ್ಯುಸಿ ನೀವು. ಇಲ್ಲ, ನನಗೂ ಕೂಡ ಬಹಳ ಖುಷಿ ಆಗ್ತಿದೆ ಈ ಪಾಡ್ಕಾಸ್ಟ್. ಇದನ್ನ ನಾನು ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನನಗೂ ಇಟ್ಸ್ ಎಕ್ಸೈಟಿಂಗ್. ಇಟ್ಸ್ ಎ ನ್ಯೂ ಫೀಲಿಂಗ್. ಹೌದು. ಓಕೆ, ನಿಮ್ಮ ಅಂದ್ರೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಆಕಸ್ಮಿಕವಾಗಿ ನೀವು ಒಬ್ಬ ಮನೋವೈದ್ಯರಾದ್ರು ಅಥವಾ ಬೇರೆ ಏನೋ ಆಗ್ಬೇಕಾಗಿತ್ತು ಅಂತ ಅಲ್ಲಿಗೆಲ್ಲ ಹೋಗಿ ಟ್ರೈ ಎಲ್ಲ ಮಾಡಿ ಲಾಸ್ಟ್ ಯು ಎಂಡೆಡ್ ಅಪ್ ಬೀಯಿಂಗ್ ಎ ಸೈಕ್ಯಾಟ್ರಿಸ್ಟ್? ಇಲ್ಲ, ನನಗೆ 10ನೇ ಕ್ಲಾಸಿಂದಲೂ, ನಾನು 10ನೇ ಕ್ಲಾಸ್ನಲ್ಲಿ ಡಾಕ್ಟರ್ ಅಶೋಕ್ ಪೈ ಅಂತ ನೀವು ಕೇಳಿರ್ಬೋದು, ಶಿವಮೊಗ್ಗದಲ್ಲಿ ಮನೋವೈದ್ಯರು. ಅವರು ನನ್ನ ತಂದೆ ಸ್ನೇಹಿತರಾಗಿದ್ದರು. ಅವರು ದಾವಣಗೆರೆಯಲ್ಲಿ ಒಂದು ಕಾಲೇಜಿಗೆ ಗೆಸ್ಟ್ ಆಗಿ ಬಂದಾಗ ಅವರ ಲೆಕ್ಚರ್ ಕೇಳಿದ ಮೇಲೆ ನಾನು ಆವಾಗಿನ ಆಕ್ಚುಲಿ ನಾನು ಹೇಳಬೇಕು ಅಂದ್ರೆ ಐ ವಾಸ್ ಸೋ ಇಗ್ನರೆಂಟ್. ಅವರನ್ನ ಸೈಕಾಲಜಿಸ್ಟ್ ಅಂತ ಅನ್ಕೊಂಡಿದ್ದೆ. ಸೊ ನಾನು ಅವರ ಹಾಗೆ ಸೈಕಾಲಜಿಸ್ಟ್ ಆಗಬೇಕು ಅಂತ ನಮ್ಮ ಅಪ್ಪನ ಹತ್ರ ಹೇಳ್ತಾ ಇದ್ದೆ. ಇನ್ಫ್ಯಾಕ್ಟ್ ನನ್ನ ಹೈಸ್ಕೂಲ್ ಫ್ರೆಂಡ್ಸು ಅವರು ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಆಂಜನೇಯ ಮೂರ್ತಿ ಅಂತ, ಬಹುಶಃ ನೀವು ಇದು 10th ಸ್ಟ್ಯಾಂಡರ್ಡ್ ಅಲ್ಲೇ ನಾನು ಇದು ಆಗ್ತೇನೆ ಅಂತ ಯಾರಾದ್ರೂ ಅಂದ್ಕೊಂಡಿದ್ರೆ ನೀನೇ ಇರ್ಬೇಕು ಅಂತ. ಅಂದ್ರೆ ನಾನು ಏನ್ ಅನ್ಕೊಂಡಿದ್ನೋ ಅದನ್ನ ಆಗ್ತೇನೆ ಅಂತ. ಆದ್ರೆ PUC ಬಂದೆ. PUC ಇಂದ ಆವಾಗ ನನಗೆ ಇಟ್ ಡಾನ್ ಟು ಮೀ ಏನಂದ್ರೆ, ಸೈಕ್ಯಾಟ್ರಿಸ್ಟ್ ಆಗ್ಬೇಕಾದ್ರೆ MBBS ಮಾಡಬೇಕು ಅಂತ. ಸೊ ಐ ಬಿಕೇಮ್ ಎ MBBS ಡಾಕ್ಟರ್. ಸೊ ಆಕ್ಸಿಡೆಂಟಲಿ ಬಂದದಲ್ಲ. ಆಮೇಲೆ ಅಫ್ಕೋರ್ಸ್ ಐ ಸ್ಟಾರ್ಟೆಡ್ ಸ್ಟ್ರೇಯಿಂಗ್. MBBS ಆಗುವಾಗ ನನಗೆ ಒಂದು ಇದು ಇತ್ತು, ಏನಂದ್ರೆ ರಾಜಕೀಯಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಹುಚ್ಚು ಸ್ಟಾರ್ಟ್ ಆಯ್ತು. ಐ ಬಿಕೇಮ್ ವೆರಿ ಆಕ್ಟಿವ್ ಆಸ್ ಎ ಜೂನಿಯರ್ ಡಾಕ್ಟರ್ ಅಸೋಸಿಯೇಷನ್ ಅಂತಿತ್ತು, ಅದರಲ್ಲಿ ಪ್ರೆಸಿಡೆಂಟ್ ಆಗಿ ಇಲೆಕ್ಟ್ ಆದೆ. ಸೊ ಆವಾಗಿಂದ ಅದೊಂದು ಮನಸ್ಸಿಗೆ ಬಂತು, ಏನಂದ್ರೆ ಪೊಲಿಟಿಕಲ್ ಇದಕ್ಕೆ ಹೋಗ್ಬೇಕು ಅಂತ. Then somehow ultimately things were so peculiar in ಈ ಪೊಲಿಟಿಕಲ್ ಇದು ನೋಡುವಾಗ ನನಗನ್ನಿಸ್ತು ಐ ವಿಲ್ ಬಿ ಎ ಮಿಸ್ಫಿಟ್ ದೇರ್, ಅಲ್ಲಿ ಆಗುದಿಲ್ಲ ಅಂತ. ಸೊ ಅದಾದ್ಮೇಲೆ ಇನ್ಫ್ಯಾಕ್ಟ್ ನಾನು ಫಸ್ಟ್ ಈವನ್ ನನ್ನ ಮದುವೆ ಆಕ್ಚುಲಿ ನಂದು MBBS ಮುಗಿದು ಕೂಡಲೇ ಆದದ್ದು. ಆಗ ನನ್ನ ಹೆಂಡತಿ ಕೇಳಿದಾಗ ನಾನು ಹೇಳಿದ್ದೇನೆ, ಫಸ್ಟ್ ಚಾಯ್ಸ್ ನನಗೆ ಡಯಾಬಿಟಾಲಜಿ ಮಾಡ್ಬೇಕಂತಿದ್ದೇನೆ, 2ನೇ ಚಾಯ್ಸು ಪಲ್ಮನಾಲಜಿ, 3ನೇ ಚಾಯ್ಸು ಸೈಕ್ಯಾಟ್ರಿ ಅಂತ. ಯಾಕೆ ಅಂದ್ರೆ ಸೈಕ್ಯಾಟ್ರಿ ಅಂದ್ರೆ ಆವಾಗ ಒಂದು ರೀತಿ ಇದು ಇತ್ತು, ಸ್ಟಿಗ್ಮಾ ಇತ್ತು. ಮತ್ತೆ ಸೈಕ್ಯಾಟ್ರಿಸ್ಟ್ ಅಂದ್ರೆ ಅಂತ ಒಂದು ಲ್ಯೂಕ್ರೇಟಿವ್ ಅಂತ ಇರ್ಲಿಲ್ಲ. ಐ ಡೋಂಟ್ ಥಿಂಕ್ ಇವನ್ ನೌ ಇಟ್ ಈಸ್ ಲ್ಯೂಕ್ರೇಟಿವ್. ಬಟ್ ಸೊ ನನ್ನ ಹೆಂಡತಿಗೆ ಹೇಳಿದ್ದು ಕೂಡ ನೆನಪಿದೆ. ಸೊ ಹಾಗೆ ನೋಡಿದ್ರೆ ನಾನು ಆಕ್ಸಿಡೆಂಟಲ್ ಸೈಕ್ಯಾಟ್ರಿಸ್ಟ್ ಅಲ್ಲ, ಬಟ್ ಇಟ್ ಟುಕ್ ಸಮ್ ಟೈಮ್ ಟು ಬಿ ಎ ಸೈಕ್ಯಾಟ್ರಿಸ್ಟ್ ಅಂತ ಹೇಳ್ಬೋದು. ಆ ಲೆಕ್ಕದಲ್ಲಿ ನೋಡೋದಕ್ಕೆ ಹೋದ್ರೆ ಎಲ್ಲ ಸರಿಯಾಗಿದ್ದಿದ್ರೆ ನೀವು ಇಷ್ಟೊತ್ತಿಗೆ MLA MP ಯಾವುದೋ ಒಂದು ಆಗ್ಬೇಕಾಗಿತ್ತು. ಬಹುಶಃ ಎಸ್, ನಾನು ಸೈಕ್ಯಾಟ್ರಿ ಜಾಯಿನ್ ಆಗದೇ ಇದ್ದಿದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಸೈಕ್ಯಾಟ್ರಿ ಸೇರಿ ನನಗೆ ಬಹಳ ಜನ ಹೇಳ್ತಾರೆ ನಿಮ್ಮಿಂದ ಬಹಳ ಜನ ಉದ್ಧಾರ ಆದ್ರು ಅಂತ. ಯಾರು ಉದ್ಧಾರ ಆದ್ರೂ ಇಲ್ವೋ, ನಾನಂತೂ ಉದ್ಧಾರ ಆದೆ ಅಂತ ನನಗೆ ಅನ್ಸುತ್ತೆ ಒಂದೊಂದ್ಸರಿ. ಯಾಕಂದ್ರೆ ನಾನು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ಸುತ್ತೆ. ಓಕೆ, ನಿಮ್ಮ ಮಾತಲ್ಲಿ ಸ್ಟಿಗ್ಮಾ ಅಂತ ಒಂದು ಪದವನ್ನ ನೀವು ಬಳಸಿದ್ರಿ. ಇವತ್ತಿಗೂ ಕೂಡ ಡಾಕ್ಟರೇ, ಒಬ್ಬ ಮನೋವೈದ್ಯರಲ್ಲಿ ಬರೋದಕ್ಕೆ ತುಂಬಾ ಜನ ಹಿಂಜರಿತಾರೆ. ಅದರಲ್ಲಿ ನೀವೇ ಒಂದು ಭಾಷಣದಲ್ಲಿ ಹೇಳಿದ್ರಿ, ಏನಂತಂದ್ರೆ ಹಿಂಜರಿಯೋರು ಯಾರು ಗೊತ್ತಾ, ಹೆಚ್ಚು ಎಲ್ಲ ಎಜುಕೇಟೆಡ್ ಅಂತ. ಇದು ಸರಿಯಾಗೋದು ಯಾವಾಗ? ನೀವೇನಾದ್ರೂ ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲ, ಖಂಡಿತ ನನ್ನ ಜೀವನದ ಪ್ರಮುಖ ಗುರಿಗಳಲ್ಲಿ ಇದು ಒಂದು. ಮಾನಸಿಕ ಕಾಯಿಲೆಗಳ ಬಗ್ಗೆ ಸ್ಟಿಗ್ಮಾ ಅನ್ನ ಕಡಿಮೆ ಮಾಡಬೇಕು ಅಂತ. ನಾನು ನಿಜ ಹೇಳ್ತೇನೆ, ನಾನು ಫಸ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಾಗ ಇದ್ದ ಪರಿಸ್ಥಿತಿ ಹೇಗಂದ್ರೆ, ನನಗೆ ಇನ್ವಿಟೇಷನ್ ಕೊಟ್ಬಿಟ್ಟು, ಡಾಕ್ಟ್ರೇ ನಿಮಗೆ ಕರೀತಾ ಇದ್ದೇವೆ, ಯಾಕಂದ್ರೆ ನಾವು ಕರೀದೇ ಇದ್ರೆ ತಪ್ಪಾಗುತ್ತೆ, ಆದರೆ ದಯವಿಟ್ಟು ಬರಬೇಡಿ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ದಟ್ ವಾಸ್ ದ ಸಿಚುವೇಶನ್.
ಇವತ್ತು ಒಂದು ಸ್ಥಿತಿಗೆ ಬಂದಿದ್ದೇನೆ. ಸಿ ಇನ್ಫ್ಯಾಕ್ಟ್ ಐ ಮೇ ಬಿ ಒನ್ ಆಫ್ ದ ಈ ಮದುವೆ ಕಾರ್ಯಕ್ರಮಗಳು ಇದಕ್ಕೆಲ್ಲ ಹೋಗುವ ಡಾಕ್ಟರ್ಗಳಲ್ಲಿ ನಾನೇ ಬಹಳಷ್ಟು, ನೀವು ಹೇಳಿದ್ರಿ ಸಭೆ ಸಮಾರಂಭಗಳಿಗಿಂತ ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಫಂಕ್ಷನ್ಸ್ ವೇರ್ ಐ ಆಮ್ ಇನ್ವೈಟೆಡ್, ಅಂದ್ರೆ ಮದುವೆ ಮುಂಜಿ ನಾನು ಹೇಗಾದ್ರೂ ಮಾಡಿ ನನ್ನ ಹಾಸ್ಪಿಟಲ್ ರೇಡಿಯಸ್ ಅಲ್ಲಿ ಇದ್ರೆ ಖಂಡಿತ ಒಂದು ಅಟೆಂಡೆನ್ಸ್ ಹಾಕಿ ಬರ್ತೇನೆ. ಆದರೆ ಅಲ್ಲಿ ಹೋದಾಗ ನನಗೆ ಈಗದ ಪರಿಸ್ಥಿತಿ ಹೇಗಿದೆ ಅಂದರೆ, ನಾನು ಹೋದರೆ ಅವರು ಇಂಟ್ರಡ್ಯೂಸ್ ಮಾಡುವಾಗ ಹುಡುಗಿ ನನ್ನನ್ನು ಕರೆದಿದ್ರೆ ಹೇಳ್ತಾಳೆ ಇವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅಂತ. ಯಾಕಂದರೆ ಐ ವುಡ್ ಹ್ಯಾವ್ ಟ್ರೀಟೆಡ್ ಹರ್, ಐ ವುಡ್ ಹ್ಯಾವ್ ಟ್ರೀಟೆಡ್ ಹರ್ ಗ್ರ್ಯಾಂಡ್ ಮದರ್, ಐ ವುಡ್ ಹ್ಯಾವ್ ಟ್ರೀಟೆಡ್ ಹರ್ ಅಂಕಲ್. ಆ ಪರಿಸ್ಥಿತಿ ಅಂದರೆ ಸ್ವಲ್ಪ ಮಟ್ಟಿಗಾದ್ರು, ಈಗಲೂ ನಾನೇನು ಸ್ಟಿಗ್ಮಾ ಕಂಪ್ಲೀಟ್ ಹೋಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಆದರೆ ಡೆಫಿನೆಟ್ಲಿ ಇಟ್ ಹಸ್ ಚೇಂಜ್ಡ್. ಇದು ನನ್ನೊಬ್ಬನಿಂದ ಅಂತಲ್ಲ, ನಮ್ಮ ಸಂಸ್ಥೆ ಇರ್ಬೋದು, ನನ್ನ ಜೊತೆಗೆ ಕೆಲಸ ಮಾಡ್ತಾ ಇರುವಂತ ವೈದ್ಯರುಗಳು ಇರ್ಬೋದು, ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಹೇಗಾದ್ರೂ ಈ ಸ್ಟಿಗ್ಮಾ ಅನ್ನೋದೇನಿದೆ, ಈಗ ಸ್ಟಿಗ್ಮಾ ಅನ್ನೋದು ಬರೀ ಮಾನಸಿಕ ಕಾಯಿಲೆಗಳಿಗೆ ಅನ್ಕೋಬಿಡಿ. ಈಗ ನನಗೆ ಡಯಾಬಿಟೀಸ್ ಇದೆ ಅಂತ ಹೇಳಲಿಕ್ಕೂ ಹೆದರ್ತೇವೆ ನಮ್ಗೆ, ಯಾಕಂದ್ರೆ ಬೇರೆಯವರು ಏನೋ ಅಂದ್ಕೊಂಡ್ ಬಿಡ್ತಾರೆ, ಅಥವಾ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಲಿಕ್ಕೆ ಹೆದರ್ತೇವೆ. ಆದ್ರೆ ಮಾನಸಿಕ ಕಾಯಿಲೆಯ ಒಂದು ಇದು ಇದೆ ಅನ್ನೋದಕ್ಕೆ ಬಹಳ ಹೆದರ್ತಾರೆ ಜನ. ಯಾಕೆಂದ್ರೆ ಈ ಸಮಾಜದ ಪರಿಸ್ಥಿತಿ ಆಗಿದೆ. ಈಗ ನಾನು ಹೇಳ್ತೇನೆ, ಈಗ ಈ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಅವರು ಡಿಪ್ರೆಷನ್ ಇಂದ ಅಡ್ಮಿಟ್ ಆಗ್ತಾರೆ, ಬಟ್ ದೇ ಡೋಂಟ್ ವಾಂಟ್ ಎ ಮೆಡಿಕಲ್ ಸರ್ಟಿಫಿಕೇಟ್ ಫ್ರಮ್ ಮೀ. ಅವ್ರು ಹೇಳ್ತಾರೆ ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ತಗೊಳ್ತೇವೆ, ನಮಗೆ ಇದು ಬೇಡ. ಯಾಕಂದ್ರೆ ಒಂದು ಸರಿ ಸೈಕ್ಯಾಟ್ರಿಸ್ಟ್ ಅಂದ ಕೂಡಲೇ ಏನೋ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಇವರಿಗೆ ಏನೋ ಸರಿ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಇರಬೇಕು ಅನ್ನುವಂಥ ಒಂದು ಭಾವನೆ ಇದೆ. ದಿಸ್ ಇಸ್ ವೆರಿ ಪಿಟಿಯಬಲ್. ನಾನು ಹೇಳ್ತೇನೆ, ಈವನ್ ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ಸು ನನಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವರು ಚಿಕಿತ್ಸೆಗೆ ಬರುವುದಿದ್ರೆ ತಾಕೀತು ಮಾಡ್ತಾರೆ, ನೀವು ಸಂಡೇ ನಮ್ಮನ್ನು ಕರೀರಿ, ಇಲ್ಲದಿದ್ರೆ ರಾತ್ರಿ ಎಲ್ಲ ಪೇಷಂಟ್ ಆದ್ಮೇಲೆ ಕರೀರಿ, ನಾವು ಕೊನೆಗೆ ಬರ್ತೇವೆ, ಈ ರೀತಿ. ಸೊ ಇವೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ನಮ್ಮ ಸಮುದಾಯ ಇದನ್ನ ಕರೆಕ್ಟಾಗಿ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊಸೈಟಿ, ಐ ಫೀಲ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್, ದೈಹಿಕ ಕಾಯಿಲೆಗಳು ಎಷ್ಟು ಮುಖ್ಯವೋ ಮಾನಸಿಕ ಕಾಯಿಲೆಗಳು ಕೂಡ ಅಷ್ಟೇ. ಐ ಮೀನ್ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಮಾನಸಿಕ ಆರೋಗ್ಯಗಳು ಯಾಕೆ ಬರುತ್ತೆ ಅನ್ನೋದು ಜನಸಾಮಾನ್ಯರಿಗೆ ಇವತ್ತಿಗೂ ಗೊತ್ತಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಂದ್ರೆ, ಈವನ್ ಅಗೈನ್ ಇಲ್ಲಿ ನನಗೆ ಬಹಳ ಬೇಜಾರಾಗುತ್ತೆ, ಎಜುಕೇಟೆಡ್ ಇದ್ದಾರೆ, ಅವ್ರ ಮನೆಯವರಿಗೆ ಏನಾದರೂ ಸಮಸ್ಯೆ ಬಂದರೆ ನಾವು ಜಾತಕ ತೋರಿಸಿದ್ವಿ, ನಾವು ಹೋಗಿ ಎಲ್ಲ ಜಾತಿಯಲ್ಲೂ ಇದ್ದಾರೆ, ನಾವು ಜಿನ್ ಹತ್ರ ಕೇಳಿದ್ವಿ, ನಾವು ನಮ್ಮ ಚರ್ಚಿದು ಇದರಲ್ಲಿ ಪ್ರೇಯರ್ಗೆ ಹೋದ್ವಿ, ಈ ಥರದ ರೀಸನ್ಗಳನ್ನು ಕೊಡ್ತಾರೆ ಹೊರತು ಅದನ್ನ ಚಿಕಿತ್ಸೆ ಅನ್ಕೊಳ್ತಾರೆ ಹೊರತು ಮಾನಸಿಕ ಕಾಯಿಲೆಗೆ ಚಿಕಿತ್ಸೆಗೆ ಬರಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದು ಡಾಕ್ಟರ್, ಈ ಸಂದರ್ಭದಲ್ಲಿ ನಂಗೆ ಒಂದು ಪಾಯಿಂಟ್ ಕೇಳಬೇಕು. ಅವರೆಲ್ಲ ಅವ್ರ ಧಾರ್ಮಿಕ ಗುರುಗಳ ಹತ್ರ ಹೋಗಿ ವರ್ಷಗಟ್ಲೆ ಹೋಗಿ ಎಲ್ಲ ಆ ಸಮಸ್ಯೆಗೆ ಅವರಿಗೆ ಪರಿಹಾರ ಸಿಗದೆ 5-8 ವರ್ಷದ ನಂತರ ನಿಮ್ಮ ಹತ್ರ ಬಂದು ಆಮೇಲೆ 1-2 ತಿಂಗಳಲ್ಲೇ ಅದಕ್ಕೆ ಪರಿಹಾರ ಕಂಡುಕೊಂಡವ್ರು ಇದ್ದಾರೆ ಡಾಕ್ಟರ್. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದರಲ್ಲಿ 2 ಬರುತ್ತೆ. ಈ 6-8 ವರ್ಷ ಕಾಯುವುದರಿಂದ ಇವರ ಕಾಯಿಲೆ ಜಾಸ್ತಿ ಆಗುತ್ತೆ ಒಂದು. ಎರಡನೇದು, ಈ ಕಾಯಿಲೆ ಟ್ರೀಟ್ಮೆಂಟ್ ಕೂಡ ಕಷ್ಟ ಆಗುತ್ತೆ. ಡ್ಯೂರೇಷನ್ ಆಫ್ ಅನ್ಟ್ರೀಟೆಡ್ ಸೈಕೋಸಿಸ್ ಅಂತ, ಉದಾಹರಣೆಗೆ ಚಿತ್ತವಿಕಲತೆ ಅಂತ ಒಂದು ಕಾಯಿಲೆ ಇದೆ, ಸ್ಕಿಜೋಫ್ರಿನಿಯಾ ಅಂತ ಜನಸಾಮಾನ್ಯರಿಗೆ ಗೊತ್ತಿದೆ. ಅದನ್ನ ಕೆಲವರು ಹುಚ್ಚು ಅಂತಾರೆ. ಈ ಹುಚ್ಚು ಅನ್ನೋದು ಏನೂ ಇಲ್ಲ, ಎಲ್ಲರಿಗೂ ಒಂದು ಬಗೆಯ ಹುಚ್ಚು, ಡಿಗ್ರಿ ಮಾತ್ರ ಸ್ವಲ್ಪ ಕಡಿಮೆ ಹೆಚ್ಚು, ಅದು ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಈ ಕಾಯಿಲೆ ಸ್ಕಿಜೋಫ್ರಿನಿಯಾ ಅನ್ನುವಂಥ ಕಾಯಿಲೆಗೆ ಎಷ್ಟೋ ಸರಿ ಏನ್ ಮಾಡ್ತಾರಂದ್ರೆ, ಎಲ್ಲೆಲ್ಲೋ ಹೋಗಿ ಕೊನೆಗೆ ಡಾಕ್ಟರ್ ಹತ್ರ ಬರುವಾಗ ಇಟ್ ಬಿಕಮ್ಸ್ ರೆಸಿಸ್ಟೆಂಟ್ ಟು ಟ್ರೀಟ್ಮೆಂಟ್. ಇಟ್ ಇಸ್ ಅ ಫ್ಯಾಕ್ಟ್. ಮತ್ತೆ ನೀವು ಹೇಳಿದಂಗೆ ಇದಾವೆ ಕೆಲವು ಕಾಯಿಲೆಗಳು. ಏನಾಗುತ್ತೆ ಅಂದ್ರೆ, ನಮ್ಮ ಗ್ರಹಚಾರ ಚೆನ್ನಾಗಿತ್ತು ಅಂತ ಹೇಳೋದು. ಗ್ರಹಚಾರ ಅಂದ್ರೆ ಇನ್ನು ಲೈಟರ್ ವೈನ್ ಹೇಳ್ತಾ ಇರೋದು, ನಾನು ಯಾವುದೇ ಗ್ರಹಚಾರ ನಂಬುದಿಲ್ಲ. ಆದ್ರೆ ನಮ್ಮ ಲಕ್ಗೆ ಏನೋ ಕೆಲವು ಕಾಯಿಲೆಗಳು ತುಂಬಾ ವರ್ಷ ಹೋಗಿ ಬಂದು ನಾವು ಒಂದು ಮಾತ್ರೆ ಹಾಕಿ 3-4 ದಿನದಲ್ಲಿ ಗುಣ ಆಗುವುದು ಇದೆ. ಅಲ್ಲ, ಅಷ್ಟೊತ್ತಿಗಾಗ್ಲೇ ಅವ್ರು ಲಕ್ಷಗಟ್ಟಲೆ ಖರ್ಚು ಮಾಡಿರ್ತಿರ್ತಾರೆ. ಖಂಡಿತ, ಅದೇ ಬೇಜಾರಿನ ಸಂಗತಿ. ಏನಂದ್ರೆ, ಹಲವಾರು ಅವೈಜ್ಞಾನಿಕ ಇದಕ್ಕೆ ಬಹಳ ದುಡ್ಡನ್ನು ಖರ್ಚು ಮಾಡ್ತಾರೆ. ಹಲವು ಪೂಜೆಗಳನ್ನ, ಕಾಸ್ಟ್ಲಿ ಪೂಜೆಗಳು, ಇದು ಎಲ್ಲರೂ. ಮತ್ತೆ ಈಗ ಪೂಜೆ ಅಂದ ಕೂಡಲೇ ಕೆಲವರು ಅಬ್ಜೆಕ್ಟ್ ಮಾಡ್ತಾರೆ, ನೀವು ಬರೀ ಹಿಂದೂ, ಇದು ಪೂಜೆ ಅನ್ನೋದು ಎಲ್ಲಾ ಧರ್ಮದಲ್ಲೂ ಇದೆ.
ಕಾಯಿಲೆಗಳಿಗೆ ಪೂಜೆ ಮಾಡುವಂಥದ್ದು. ಇವನ್ ನೀವು ಗ್ರೀಕ್ ಮೆಸೊಪೊಟೇಮಿಯನ್ ಕಲ್ಚರಲ್ಲಿ ಕೂಡ ಇತ್ತಂತೆ ಕಾಯಿಲೆಗಳಿಗೆ ಪೂಜೆ ಮಾಡೋದು. ಸೊ ಈ ಕಾಯಿಲೆಗಳು ಯಾವುದೇ ಆಗಲಿ, ನಾನು ನಿಮ್ಗೆ ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ದೈಹಿಕ ಕಾಯಿಲೆ ಆಗಲಿ ಮಾನಸಿಕ ಕಾಯಿಲೆ ಆಗಲಿ, ಯಾವುದೇ ದೇವರ ಶಾಪ, ಭೂತದ ಉಪದ್ರ, ಜಾತಕ ದೋಷ ಇದರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾನು ಮನೋವೈದ್ಯನಾಗಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಇವೆಲ್ಲ ಸುಮ್ಮನೆ ಇದನ್ನೆಲ್ಲ ನಂಬಿಕೊಂಡು ನಿಮ್ಮ ಟೈಮ್ ಹಾಳು ಮಾಡಬೇಡಿ. ಯಾರೇ ಆಗಲಿ ಮನಸ್ಸಿನ ಸಮಸ್ಯೆಗಳಿದೆ ಅಂತ ಆದರೆ ನಿಮ್ಮ ಊರಿನ ಮಾನಸಿಕ ಆರೋಗ್ಯ ತಜ್ಞರು, ಯಾಕಂದರೆ ಇದಕ್ಕೊಂದು ವೈಜ್ಞಾನಿಕ ಬೇಸಿಸ್ ಇದೆ. ಇವತ್ತು ನೀವು ನೋಡಿ, ಡಯಾಬಿಟೀಸ್ ಎಲ್ಲರೂ ಕೇಳಿದ್ರೆ ಹೇಳ್ತಾರೆ ಏನು ಇನ್ಸುಲಿನ್ನ ಕೊರತೆಯಿಂದ ಡಯಾಬಿಟೀಸ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ಹಾಗೆಯೇ ಈ ಡಿಪ್ರೆಷನ್ ಅಂತಾರೆ. ಡಿಪ್ರೆಷನ್ ಅನ್ನೋದು ಬ್ರೈನ್ನಲ್ಲಿ ಕೆಮಿಕಲ್ ಚೇಂಜಸ್ ಆಗಿ ಬರುವಂಥ ಕಾಯಿಲೆ. ಗೀಳು ಮನೋರೋಗ ಅಂತಾರೆ, ಅದು ಕೂಡ ಅಷ್ಟೇ. ಅದರಲ್ಲಿ ನಮ್ಮ ಬ್ರೈನ್ನಲ್ಲಿ ಏನು ಒಂದಿಷ್ಟು ಕೆಮಿಕಲ್ಸ್ ಚೇಂಜ್ ಆಗ್ತದೆ. ಸೆರೆಟೋನಿನ್ ಅಂತ ಹೇಳ್ತಾರೆ, ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಅಂತಾರೆ, ಡೋಪಮಿನ್ ಅಂತಾರೆ. ಇಂತಹ ಕೆಮಿಕಲ್ಸ್ ಏನಿದೆ ಇವು ಬದಲಾಗಿ ಬರುವಂಥದ್ದು. ಇನ್ನು ಚಿತ್ತವಿಕಲತೆ, ಅದು ಡೋಪಮಿನ್ ಅನ್ನುವಂಥ ಒಂದು ಕೆಮಿಕಲ್, ಅದರ ಅಬ್ನಾರ್ಮ್ಯಾಲಿಟಿಯಿಂದ ಆಗುತ್ತೆ. ಇದು ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ತಿಳಿಬೇಕು. ಯಾಕಂದ್ರೆ ಬಹುಶಃ ನಿಮಗೆ ಈ ಏನು ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಹೋಗಿ ಬಿದ್ದ ಅನ್ನುವಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ ನಾನು ನೋಡ್ತಾ ಇದ್ದೇನೆ. ಈ ಮಾನಸಿಕ ಕಾಯಿಲೆ ಅಂತ ಗೊತ್ತಿದೆ, ಆದರೆ ಮಾನಸಿಕ ಕಾಯಿಲೆ ಮಾನಸಿಕ ತಜ್ಞರ ಹತ್ರ ಹೋಗ್ಲಿಕ್ಕೆ ರೆಡಿ ಇಲ್ಲ. ಏನೋ ಒಂದು ರೀತಿಯ ಮುಜುಗರ, ಏನೋ ಒಂದು ರೀತಿಯ ಏನು ಏನು ಹೇಳ್ತಾರೆ ಶೈನೆಸ್ಸು. ನಾವು ಡಾಕ್ಟರ್ ಹತ್ರ ಹೋದ್ರೆ ಬೇರೆಯವರು ನೋಡ್ತಾರೆ. ನಿಮ್ಗೆ ಬೇರೆಯವರು ನೋಡ್ತಾರೆ ಅನ್ನುವಾಗ ನನಗೆ ಯಾವಾಗಲೂ ನಗು ಬರೋದು. ಬೇರೆಯವ್ರು ನೋಡ್ತಾರೆ ಅಂತ ಯಾಕೆ ಅವ್ರು ಬಂದಿರೋದು ನಿಮಗೆ ಗೊತ್ತಾಗ್ಲಿಲ್ವಾ? ಈಗ ಅದನ್ನ ಯಾಕೆ ನೀವು ಯೋಚನೆ ಮಾಡಲ್ಲ? ಸೊ ಖಂಡಿತವಾಗಿಯೂ ನೀವು ಮಾನಸಿಕ ತಜ್ಞರ ಹತ್ರ ಹೋಗುವುದು ಅದು ಒಂದು ಕಳಂಕ ಅಂತ ಅಂದ್ಕೊಳ್ಬೇಡಿ. ನೀವು ಹೇಗೆ ದೈಹಿಕ ಕಾಯಿಲೆಗಳ ತಪಾಸಣೆಯನ್ನು ಮಾಡ್ತೀರಾ ಹಾಗೆ ಮಾನಸಿಕ ಕಾಯಿಲೆಗಳ ತಪಾಸಣೆ ಕೂಡ ಆಗಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ದೈಹಿಕ ಸಮಸ್ಯೆಗಳಿಗೆ ಹೇಗೆ ವೈದ್ಯರ ಹತ್ರ ಹೋಗ್ತಿರೋ ಹಾಗೆ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಬಂದಾಗ ತಕ್ಷಣಕ್ಕೆ ಒಬ್ಬ ಕೌನ್ಸಿಲರ್ ಹತ್ರ ಹೋಗಿಬಿಡಿ ಅಂತ ಹೇಳ್ತಾರೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಇಡೀ ರಾಜ್ಯದಲ್ಲಿ ಮದ್ಯವರ್ಜನ ವಿಮುಕ್ತಿ ಶಿಬಿರಗಳನ್ನ ಮಾಡ್ತಾ ಇರೋದು ಡಾಕ್ಟರ್ ಪಿ ವಿ ಭಂಡಾರಿ. ಆಸ್ ಎ ಡಾಕ್ಟರ್ ಮತ್ತೊಂದು ಇನ್ಸ್ಟಿಟ್ಯೂಟ್ ಆಗಿ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಮಾತ್ರ. ಇಲ್ಲಿ ತನಕ 48 ಕ್ಯಾಂಪ್ಸ್ಗಳನ್ನ ಮಾಡಿರೋದು ಅವರ ಹೆಗ್ಗಳಿಕೆ ಆಗಿದೆ. ನೀವೇನು ವಾರ್ತಾ ಭಾರತಿ ಸ್ಟೋರೀಸ್ ನಮ್ಮ ಹೊಸ ಸ್ಟೋರಿ ರಿಲೇಟೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ತಕ್ಷಣಕ್ಕೆ ಸಬ್ಸ್ಕ್ರೈಬ್ ಆಗಿ ಮುಂದುವರ್ಸೋಣ. ಡಾಕ್ಟ್ರೆ, ಈಗ ಹದಿಹರೆಯದವರಲ್ಲಿ ನಾವು ಹೆಚ್ಚಾಗಿ ಈ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ಗಳನ್ನು ನೋಡ್ತೇವೆ. ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳಿದಾಗ ಅದರಲ್ಲಿ ಸ್ಟ್ರೆಸ್ ಕೂಡ ಬರುತ್ತೆ. ನಮ್ಮ ಥರದ ಯಂಗ್ಸ್ಟರ್ಸೇ ಇದಕ್ಕೆ ಜಾಸ್ತಿ ಈಗ ತುತ್ತಾಗ್ತಿದ್ದಾರೆ. ಡಾಕ್ಟ್ರೆ, ನೀವೇ ಒಂದು ಭಾಷಣದಲ್ಲಿ ಹೇಳಿದ ನಂಗೆ ನೆನಪಿದೆ. ಏನಂತಂದರೆ ಅವರು 7-8-10 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾರೆ, ಆದರೆ ಒಂದು ನಿಮಿಷ ಕೂಡ ಅವರಿಗೆ ನೆಮ್ಮದಿ ಇಲ್ಲ. ಯಾಕೆ ಯುವಕರಲ್ಲಿ ಹೆಚ್ಚು ಮಾನಸಿಕ ಸಮಸ್ಯೆಗಳು ಅಂತ? ಇಲ್ಲಿ 2 ಪಾಯಿಂಟ್ ಬರುತ್ತೆ ಅವಿನಾಶ್. ಒಂದು, ಮಾನಸಿಕ ಕಾಯಿಲೆಗಳ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಿದೆ. ಈಗ ನಾನು ಹೇಳ್ದಂಗೆ ನನಗೆ ಈ ಯುವ ಜನರು ನನ್ನ ಹತ್ರ ಪೇಷಂಟ್ ಆಗಿ ಬಂದಾಗ ಅವ್ರ ಹತ್ರ ಐ ಕ್ಯಾನ್ ರಿಲೇಟ್ ಟು ದೆಮ್ ಬೆಟರ್. ಬಿಕಾಸ್ ನನಗೆ ಅನ್ಸುತ್ತೆ, ನಾನು ಹದಿಹರೆಯದಲ್ಲಿ ನನಗೆ ಒಂದು ರೀತಿಯ ಕೀಳರಿಮೆ ಇತ್ತು. ನನಗೆ ಹದಿಹರೆಯದಲ್ಲಿ ನನಗೆ ಕೆಲವು ಆಂಗ್ಸೈಟೀಸ್ ಇತ್ತು. ಉದಾಹರಣೆಗೆ ಪರೀಕ್ಷೆ ಆತಂಕ ಇತ್ತು. 8ನೇ ತರಗತಿವರೆಗೆ ಸ್ಟೇಜ್ ಮೇಲೆ ಮಾತಾಡ್ಲಿಕ್ಕೆ ಇಲ್ಲೇ ಮಂಗಳೂರಿನ ಕೆನರಾ ಹೈಸ್ಕೂಲ್ ಡೊಂಗರಕೆರೆಯಲ್ಲಿ ನಾನು ಕಲ್ತದ್ದು. ನಂದು 6th 7th ಎಲ್ಲ ಅಲ್ಲಿ ಸ್ಟೇಜ್ ಮೇಲೆ ಬರೋಕ್ಕೆ ಬಹಳ ಅಳುಕಿತ್ತು. ಇವೆಲ್ಲ ನೋಡುವಾಗ ನನಗೆ, ನಾವು ಯಂಗ್ಸ್ಟರ್ಸ್ ಆಗಿದ್ದಾಗ ನಮಗೆ ನನ್ನ ತಂದೆ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ರು. ಆದರೂ ಅವರಿಗೆ ಇಂಥ ಪ್ರಾಬ್ಲಮ್ಸ್ಗೆ ಕೌನ್ಸಿಲಿಂಗ್ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಓಕೆ, ಬಟ್ ಇವತ್ತು ಹಾಗಲ್ಲ. ಇವತ್ತು ಜನರಿಗೆ ಮೇ ಬಿ ಬಿಕಾಸ್ ಆಫ್ ದಿಸ್ ಅಡ್ವೆಂಟ್ ಆಫ್ ಮೀಡಿಯಾ, ಎಜುಕೇಶನ್, ಇನ್ಫಾರ್ಮೇಶನ್ ಈಸ್ ವೆರಿ ಏನು ಈಗ ಬಹಳಷ್ಟು ಜನರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಆ ಹಿನ್ನೆಲೆಯಲ್ಲೋ ಏನೋ ಬಹಳಷ್ಟು ಇನ್ಫಾರ್ಮೇಶನ್ ತಿಳಿದುಕೊಂಡು ಜನ ಸೈಕ್ಯಾಟ್ರಿಸ್ಟ್ ಹತ್ರ ಬರ್ತಾರೆ. ಎಷ್ಟೋ ಸರಿ ಏನು ಪ್ರಾಬ್ಲಮ್ ಇಲ್ಲದೆ ಬಂದವರು ಇದ್ದಾರೆ ನನ್ನ ಹತ್ರ. ನನಗೆ ನಗು ಬರೋದು, ಇವನು ಇದಕ್ಕೋಸ್ಕರ ಯಾಕೆ ಬಂದ, ಇದನ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದಿತ್ತಲ್ಲ, ಮನೆಯಲ್ಲಿ ಸಾಲ್ವ್ ಮಾಡುವಂಥದ್ದಕ್ಕೂ ಬರ್ತಾರೆ. ಆದರೆ ಹಿಯರ್ ಐ ವುಡ್ ಲೈಕ್ ಟು ಟೆಲ್ ಯು ಒನ್ ಥಿಂಗ್. ಇವತ್ತಿನ ಯಂಗ್ಸ್ಟರ್ಸ್ಗೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ. ಅಫ್ಕೋರ್ಸ್ ನಾವಿದ್ದಾಗಲೂ ಸ್ಕೂಲಲ್ಲಿ ಫಸ್ಟ್ ಬರಬೇಕು, ಕ್ಲಾಸಲ್ಲಿ ರ್ಯಾಂಕ್ ಬರಬೇಕು. ನನಗೆ ಈಗಲೂ ನೆನಪಿದೆ, ನನ್ನ ತಂದೆಗೆ ನಾನು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ನಮ್ಮ ಅಪ್ಪನ ನಮ್ಮ ಹೆಡ್ ಮಾಸ್ಟರ್ ಕರೀಲಿಕ್ಕೆ ಹೇಳಿದರು. ನಾನು ಕರ್ಕೊಂಡೋದೆ. ನಾನು ಹೆಡ್ ಮಾಸ್ಟರ್ ಹೇಳಿದ್ರು, ನೋಡಿ ನಿಮ್ಮ ಮಗ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸು ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ, ಅವನು ಸ್ವಲ್ಪ ಓದಲಿ. ಇನ್ಫ್ಯಾಕ್ಟ್ ಇದೇ ಹೆಡ್ ಮಾಸ್ಟ್ರು ಆ್ಯಕ್ಚುಲಿ ಹಿ ಬ್ರಾಟ್ ಮೀ ಟು ಸ್ಟೇಜ್. ನಾನು ಹೇಳಿದೆ ಅಲ್ಲ, ಸ್ಟೇಜ್ ಆಂಗ್ಸೈಟಿ ಇತ್ತು. ಅವರೇ
ಅವನು ಇನ್ನು ಕೂತ್ಕೊಂಡು ಓದಿ ನಮ್ಮ ಶಾಲೆಗೆ ರ್ಯಾಂಕ್ ತರಲಿ ಅಂತ ಹೇಳಿದರು. ನಮ್ಮ ತಂದೆ ಅಲ್ಲಿ ತಲೆ ಅಲ್ಲಾಡಿಸಿ ಹೊರಗಡೆ ಬಂದ ಮೇಲೆ ನನಗೆ ಹೇಳಿದ್ರು ಕೊಂಕಣಿಯಲ್ಲಿ ತಕ್ ಬಾಡ್ ಸಮನರೇ ತು ಅಶಿಲ್ವರಿ ಆಸ ಅಂತ ಹೇಳಿದ್ರು. ನೀನು ಇದ್ದಂಗೆ ಇರು, ಇದೆಲ್ಲ ಸೀರಿಯಸ್ ಆಗಿ ತಗೋಬೇಡ ಅಂತ. ಅಂದರೆ ಆವಾಗ ಒಂದು ಇದು ಇತ್ತು, ಏನು ಒತ್ತಡ ಈ ಮಟ್ಟಕ್ಕಿರಲಿಲ್ಲ. ಇವತ್ತು ನಾನು ನೋಡ್ತೇನೆ ತಂದೆ ತಾಯಿಗಳು, ನನ್ನ ಮಗ ಏನು ಇಂಜಿನಿಯರಿಂಗ್ ಇಂತಿಂಥ ಕಾಲೇಜಲ್ಲೇ ತಗೊಳ್ಬೇಕು, ಇಲ್ಲ MBBS ಮಾಡಲೇಬೇಕು, ಈ ಮಸ್ಟ್ ಡೂ ಇಟ್, ಈ ಮಸ್ಟ್ ಶುಡ್ ಡೂ ಇದೆಯಲ್ಲ, ಇದು ಸಾಕಷ್ಟು ಒತ್ತಡವನ್ನು ನಮ್ಮ ಮಕ್ಕಳಿಗೆ ತರ್ತಾ ಇದೆ. ಇವತ್ತು ಶಾಲೆಗಳು ಏನಾಗಿದೆ ಅಂದರೆ ಮಾರ್ಕ್ಸನ್ನು ತೆಗೆಯುವ ಇದರ ಕಾರ್ಖಾನೆಗಳಾಗಿ ಆಗಿದೆ. ಇವತ್ತು ನೀವು ನೋಡಿ, ಈ ಯಂಗ್ಸ್ಟರ್ಸು ನೀವು ಪೇಪರ್ನಲ್ಲಿ ಓದಿದ್ರೆ ದಿನಾ ಕಾಣುತ್ತೆ, ಈ ಸ್ಕೂಲ್ನಲ್ಲಿ ಗಲಾಟೆ ಮಾಡಿದ ಒಬ್ಬ ಹುಡುಗ ಅಂತ, ಅಥವಾ ಈಗ ಏನು ಟಾಯ್ಲೆಟ್ನಲ್ಲಿ ವಿಡಿಯೋ ತೆಗೆದ್ರು ಅಂತ, ಆಮೇಲೆ ಈ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು ಅಂತ. ಇದೆಲ್ಲ ಯಾಕೆ ಆಗ್ತಾ ಇದೆ? ಯಂಗ್ಸ್ಟರ್ಸ್ ಯಾಕೆ ಈ ಒತ್ತಡ ಜಾಸ್ತಿ ಆಗಿದೆ? ಐ ಟೆಲ್ ಯು ಒನ್ ಥಿಂಗ್, ಒನ್ ಈಸ್ ಟೂ ಮಚ್ ಆಫ್ ಕಂಪ್ಯಾರಿಸನ್, ಟೂ ಮಚ್ ಆಫ್ ಕಾಂಪಿಟೇಷನ್, ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್. ಇದು ನನ್ನ ಪ್ರಕಾರ ನಾವು ನಮ್ಮ ಸಮಾಜ ಸರಿಯಾಗಿ ಯೋಚನೆ ಮಾಡಬೇಕಾಗಿದೆ. ಯಾಕೆ ನಾವು ನಮ್ಮ ಮಕ್ಕಳ ಕೆಪಾಸಿಟಿಗೆ ತಕ್ಕಂತ ಅವ್ರಿಗೆ ಏನು ಬೇಕೋ ಅದನ್ನು ಮಾಡೋಕ್ಕೆ ಯಾಕೆ ಬಿಡ್ತಾ ಇಲ್ಲ? ಅವರ ಇಚ್ಛೆಯಂತೆ ಯಾಕೆ ಇರಲಿಕ್ಕೆ ಬಿಡ್ತಾ ಇಲ್ಲ? ಅವ್ರಿಗೆ ಏನು ಬೇಕೋ ಅದನ್ನು, ಅಫ್ಕೋರ್ಸ್ ಐ ಡೋಂಟ್ ಸೇ ಯಾವಾಗಲೂ ಮಕ್ಕಳು ಕರೆಕ್ಟ್ ಡಿಸಿಷನ್ನೇ ತಗೊಳ್ತಾರೆ ಅಂತ. ಆದರೆ ಇವತ್ತು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅಂದರೆ, ನನ್ನ ಮಗ ಇವನು ಇದನ್ನೇ ಮಾಡಬೇಕು, ಅವನು ಅಲ್ಲಿಗೆ ಹೋದರೆ ಅವನು ಇಷ್ಟೇ ಮಾರ್ಕ್ ತೆಗಿಬೇಕು. ಈ ತಂದೆ ತಾಯಿಗಳಿಗೆ ಏನಂದರೆ, ಒಂದು ಕಾಲೇಜ್ ಸೇರಬೇಕು, ಆ ಕಾಲೇಜ್ ಸೇರಿದ ಮೇಲೆ ನೆಕ್ಸ್ಟ್ ಏಮ್ ವಿಲ್ ಬಿ ಕ್ಯಾಂಪಸ್ ಇಂಟರ್ವ್ಯೂ ಆದಮೇಲೆ ನೆಕ್ಸ್ಟ್ ಕಂಪನಿ ಯಾವುದು, ಆಮೇಲೆ ಆ ಕಂಪನಿ ಆದಮೇಲೆ ಪ್ಯಾಕೇಜ್. ಸಿ, ದೀಸ್ ಆರ್ ದ ರಿಯಲ್ ಥಿಂಗ್ಸ್ ದಟ್ ಆರ್ ಹ್ಯಾಪನಿಂಗ್. ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು, ಇವೆಲ್ಲ ಆಗ್ತಾ ಇರುವುದರಿಂದಲೇ ನಮ್ಮ ಯುವ ಜನರ ಒತ್ತಡ ಜಾಸ್ತಿ ಆಗುತ್ತೆ. ನೀವು ಹೇಳಿದ್ರಲ್ಲ ಈಗ ಮಾತಾಡ್ತಾ ಆವಾಗಲೇ 7 ಲಕ್ಷ 8 ಲಕ್ಷ ರೂಪಾಯಿ ಸಂಬಳ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ಹೇಳ್ತಾ ಇದ್ದೆ, ನಾನು ನೋಡಿದಂಥ ಪೇಷಂಟ್ಸು ಅಷ್ಟೇ ಸಂಬಳ ಬರ್ತಾ ಇದ್ರು, ಪೀಸ್ ಆಫ್ ಮೈಂಡ್ ಇಲ್ಲ. ತಾಯಿ ತಂದೆಯವರ ಒಟ್ಟಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಹೆಂಡತಿ ಒಟ್ಟಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಕಲೀಗ್ಸ್ ಜೊತೆ ಅಡ್ಜಸ್ಟ್ಮೆಂಟ್ ಇಲ್ಲ, ಎಲ್ಲಿ ಹೋದ್ರು ಪ್ರಾಬ್ಲಮ್ಸು. ಯಾಕೆ ಇದೆಲ್ಲ ಆಗ್ತಾ ಇದೆ? ಸೊ ಡೆಫಿನೆಟ್ಲಿ ದ ಸ್ಟ್ರೆಸ್ ಲೆವೆಲ್ಸ್, ಈ ಏನು ಎಸ್ಪೆಷಲಿ ಟೀನೇಜರ್ಸು, ಯೂತ್ತು, ಐ ಥಿಂಕ್ ನಾವು ಸಮಾಜವೇ ಕೂತ್ಕೊಂಡು ಯೋಚನೆ ಮಾಡಬೇಕಾದಂಥ ಒಂದು ಸನ್ನಿವೇಶ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ಕಂಪ್ಯಾರಿಸನ್, ಬಹಳ ಒಳ್ಳೆ ಮಾತನ್ನ ನೀವಲ್ಲಿ ಹೇಳಿದ್ರಿ ಡಾಕ್ಟ್ರೆ. ಇದನ್ನ ನಾನು ತುಂಬಾ ಸ್ಟ್ರೆಸ್ ಮಾಡಿ ಕೇಳಬೇಕು. ಜನರಲ್ ಆಗಿ ನಾವು ಕಂಪ್ಯಾರಿಸನ್ ಬಗ್ಗೆ ಮಾತಾಡೋಣ. ಯಾವುದೇ ಕ್ಷೇತ್ರದಲ್ಲೂ ಕೂಡ, ಈಗ ನಾವಿಬ್ರು ಒಂದೇ ಕ್ಲಾಸಲ್ಲಿ ಇದ್ವಿ, ಅವ್ನು ನೋಡು ಅಷ್ಟು ದೊಡ್ಡ 1.5 ಲಕ್ಷ ಸಂಬಳ ತಗೋತಾ ಇದ್ದಾನೆ, ನಾನಿನ್ನೂ 50ರಲ್ಲಿದ್ದೀನಿ, ಅವ್ನು ನೋಡು ಅಲ್ಲಿ ಹೋಗಿ ಮುಟ್ದ, ನಾನಿನ್ನೂ ಇಲ್ಲೇ ಇದ್ದೀನಿ. ಎಲ್ಲ ಕ್ಷೇತ್ರದಲ್ಲೂ ಕಂಪ್ಯಾರಿಸನ್ ಡಾಕ್ಟ್ರೆ. ಅವ್ನು ನೋಡು ಆಗ್ಲೇ ಮದುವೆ ಆದ, ನಾನಿನ್ನೂ ಮದುವೆ ಆಗಿಲ್ಲ. ಈ ಥರದ ಕಂಪ್ಯಾರಿಸನ್ ಮಾಡೋದ್ರಿಂದ ಒಬ್ಬನ ಜೀವನ ಹೇಗೆ ಆಗುತ್ತೆ? ಮತ್ತೆ ನೀವು ಇಂಥ ಕೇಸ್ಗಳನ್ನು 100 ನೋಡಿರಬಹುದು. ಒಂದು ಉದಾಹರಣೆ ಸಹಿತ ಹೇಳ್ಬೋದು. ಅಲ್ಲ, ಖಂಡಿತ. ಇದು ಇಲ್ಲಿ ನಾನು ನಿಮಗೆ ಇದನ್ನೇ ಹೇಳುವಾಗ ಹಲವು ಸಾರಿ ನಾನು ನೋಡಿದ್ದೇನೆ. ಏನಂದರೆ, ಒಂದು ಹುಡುಗಿ ನನ್ನಲ್ಲಿ ಬರ್ತಾಳೆ, ಅವಳು ಈಗ MSc ಮಾಡಿದಾಳೆ, ಶಿ ಈಸ್ ಎ ರ್ಯಾಂಕ್ ಹೋಲ್ಡರ್ MSc ಅಲ್ಲಿ. ಆದರೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವಳಿಗೆ ಏನಂದ್ರೆ, ಅವಳ ಫ್ರೆಂಡ್ ಒಬ್ಳು ಅವಳಿಗಿಂತ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗಿತಾ ಇದ್ದವಳು, ಅವಳು ಏನಾಯ್ತು ಅಂದ್ರೆ, ಇವಳಿಗಿಂತ ಬೇಗ ಮಾಸ್ಟರ್ಸ್ ಡಿಗ್ರಿಗೆ ಜಾಯಿನ್ ಆದ್ಲು. ಅಲ್ಲಿ ಸ್ವಲ್ಪ ಶೈನ್ ಆದ್ಲು. ಶಿ ವಾಸ್ ನಾಟ್ ಸಚ್ ಎ ಗುಡ್ ಸ್ಟೂಡೆಂಟ್. ಅವಳು ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ ನಲ್ಲಿ ಮಾಸ್ಟರ್ಸ್ ಡಿಗ್ರಿ ಇದು ಮಾಡಿ ಅವಳು ಆಲ್ರೆಡಿ PhDಗೆ ಸೇರ್ಬಿಟ್ಟಿದ್ದಾಳೆ. ಇವಳಿಗೆ ಈಗ ಲೈಫ್ ಲಾಂಗ್ ಕೊರಗು ತರ ಏನಂದ್ರೆ, ಈಗ ನಾನು PhD ಮುಗಿಸಿದ್ರು ಅವಳು ನನಗಿಂತ ಬೇಗ ಮುಗಿಸಿರ್ತಾಳೆ, ಅವಳು ನನಗಿಂತ ಮುಂದೆ. ಆ್ಯಕ್ಚುಲಿ ಅವಳ ಮನೆಯಲ್ಲಿ ಹಣ ಎಲ್ಲ ಇದ್ದದ್ರಿಂದ ಅವಳು ಮುಂದೆ ಹೋದ್ಲು, ನಾನು ಹಿಂದೆ ಬಿದ್ದೆ. ನಾನು ಅವಳಿಗೆ ಅದೇ ಹೇಳಿದೆ, ಅಲ್ಲ ಮರೈತಿ, ಈಗ ನೀನು ಆಯ್ಕೊಂಡಿರುವ ಇದೇ ಬೇರೆ, ಅವಳು ಮಾಡಿರೋದೇ ಬೇರೆ, ನೀನು ಯಾಕಷ್ಟು ತಲೆ ಕೆಡಿಸ್ಕೊಳ್ತೀಯ ಅಂದರೆ, ಇಲ್ಲ ಸರ್, ನನಗೆ ಅದೆಲ್ಲ ಯೋಚನೆ ಮಾಡುವಾಗ ಮೈ ಉರಿಯುತ್ತೆ. ಆ್ಯಂಡ್ ಇದನ್ನು ಹಿಡ್ಕೊಂಡು ಅವಳು ಮಲಗೋದಿಲ್ಲ. ಅವಳನ್ನು ಒಂಥರ ಬದ್ಧ ವೈರಿಯಾಗಿ ಅವಳ ಬಗ್ಗೆನೇ ಯೋಚನೆ ಮಾಡೋದು. ಅವಳಿಗೆ ಏನಾದರೂ ಆಗಬೇಕು, ಅವಳಿಗೇನಾದರೂ ಒಂದು ಏನು ತೊಂದರೆ ಆಗಬೇಕು. ಇದು ನನಗೆ ಇಲ್ಲಿ BM ಹೆಗಡೆಯವರ ಒಂದೆರಡು ವಿಚಾರಗಳು ನನಗೆ ಭಾಳ ಇಷ್ಟ. ಅದರಲ್ಲಿ ಇದು ಒಂದು, ಅವರು ಭಾಳ ಚೆನ್ನಾಗಿ ಹೇಳ್ತಾರೆ, ಈ ಕಾಯಿಲೆಗಳು ಯಾಕೆ ಬರುತ್ತೆ ಅನ್ನುವಾಗ, ವಾಟ್ ಯು ಈಟ್ ಅಂಡ್ ವಾಟ್ ಈಟ್ಸ್ ಯು ಅಂತ. ಸೊ ವಾಟ್ ಯು ಈಟ್ ಅಂದ್ರೆ, ನಾವು ಈಗ ಈ ಜಂಕ್ ಫುಡ್ ಇದು ತಿಂದು ಮಾಡ್ಕೊಳ್ಳೋದು, ಆಲ್ಕೋಹಾಲ್ ಕುಡಿದು ಸಿಗರೇಟ್ ಸೇದಿ ಮಾಡ್ಕೊಳ್ಳುವಂತ ಕಾಯಿಲೆಗಳು. ವಾಟ್ ಈಟ್ಸ್ ಯು ಅಂದಾಗ ಎಷ್ಟೋ ಸರಿ ನಾನು ನೋಡಿದ್ದೇನೆ,
ನನಗೆ ಯಾರು ಸರಿಯಾಗಿ ಮರ್ಯಾದೆ ಕೊಡ್ತಾ ಇಲ್ಲ, ನನಗೆ ನನ್ನ ಆಫೀಸ್ನಲ್ಲೇ ನನಗೆ ಮರ್ಯಾದೆ ಇಲ್ಲ, ನನಗೆ ಮನೆಯಲ್ಲಿ ಮರ್ಯಾದೆ ಇಲ್ಲ, ಊರೆಲ್ಲ ನನಗೆ ಮರ್ಯಾದೆ ಕೊಡ್ತಾರೆ, ನನಗೆ ಮನೆಯಲ್ಲಿ ಮರ್ಯಾದೆ ಇಲ್ಲ, ನನಗೆ ಹಾಗೆ ಮಾಡ್ತಾರೆ, ನನಗೆ ಹೀಗೆ ಮಾಡ್ತಾರೆ, ಈ ರೀತಿಯಾಗಿ ಕೊರಗುವಂತ ದೊಡ್ಡ ದೊಡ್ಡ ಮನುಷ್ಯರನ್ನ ನಾನು ನೋಡಿದ್ದೇನೆ. ಅಂದ್ರೆ ಬಹಳ ವಿಚಿತ್ರ ಅನ್ಸುತ್ತೆ. ಅವರು ಏನಂದ್ರೆ ಅವ್ರು ಯಾಕಂಗೆ ಇದು ಮಾಡಿದ್ರು ಕೊರಗ್ತಿದ್ದಾರೆ ಅಂದ್ರೆ ಅವ್ರು ಹೇಳ್ತಾರೆ, ನೋಡಿ ನಮ್ಮ ಆಫೀಸಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಎಲ್ಲರೂ ಜಾಸ್ತಿ ಇದು ಮಾಡ್ತಾರೆ, ನನಗೆ ಬೆಲೆ ಕೊಡೋದಿಲ್ಲ, ನನ್ನನ್ನು ಏನೋ ಒಂದು ರೀತಿಯಾಗಿ ನೋಡ್ತಾರೆ, ನಾನು ಇಷ್ಟೆಲ್ಲ ಮಾಡಿದ್ರು ನನಗೆ ಇದು ಮಾಡೋದಿಲ್ಲ. ಸಿ, ಇಟ್ ಈಸ್ ನೆವರ್ ಎಂಡಿಂಗ್. ನಾನು ಅದನ್ನೇ ಹೇಳಿದ್ದು, ಈ ಕಂಪ್ಯಾರಿಸನ್ ಏನಿದೆ ಇದು ನಮ್ಮ ಇಟ್ ಈಸ್ ಅ ಥೀಫ್ ಆಫ್ ಅವರ್ ಹ್ಯಾಪಿನೆಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಎಲ್ಲ ಇದರಲ್ಲೂ ಅಷ್ಟೇ, ಯಾವ ಇದರಲ್ಲೂ ಅದನ್ನು ನೀವು ಇದು ಮಾಡಲಿಕ್ಕಾಗಲ್ಲ. ನಾನು ನೋಡಿದ್ದೇನೆ ದೊಡ್ಡ ದೊಡ್ಡ ಈ ಖ್ಯಾತನಾಮರು ಅನ್ನುವವರಲ್ಲೂ ಕೂಡ ಇದನ್ನು ನೋಡಿದ್ದೇನೆ. ಏನಂದ್ರೆ ಇದು ಎಲ್ಲರೂ ನನ್ನನ್ನು ಗುರುತಿಸಬೇಕು, ಎಲ್ಲರೂ ನನ್ನ ಹತ್ರ ಯಾವಾಗಲೂ ಇನ್ನೊಬ್ಬರನ್ನ ಯಾರನ್ನೋ ಚೆನ್ನಾಗಿ ನೋಡ್ತಿದ್ದಾರೆ ಅಂದ್ರೆ ನನ್ನನ್ನು ಅದೇ ರೀತಿ ನೋಡಬೇಕು. ಸಿ, ಈಚ್ ಒನ್ ಆಫ್ ಅಸ್ ಈಸ್ ಯುನೀಕ್. ನಾನು ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಎಸ್ಪೆಷಲಿ ಯೂತ್ಗೆ, ನಿಮ್ಮಲ್ಲಿ ನಿಮ್ಮದೇ ಆದಂಥ ಒಳ್ಳೆ ಗುಣಗಳು ಸಾಕಷ್ಟು ಇದೆ. ನೀವು ಯಾಕೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರ ಥರ ಆಗಬೇಕು ಇವ್ರ ಥರ ಆಗಬೇಕು ಅಂತ ಯಾಕೆ ಯೋಚನೆ ಮಾಡ್ತೀರಿ? ನಾನು ಯಾವಾಗಲೂ ನನಗೆ ಇದು ಬರೋದು, ಯೋಚನೆ ಬರೋದು ಅಂದರೆ ಈ ಕ್ರಿಕೆಟ್ ಆಟದ ಬಗ್ಗೆ. ಸಿ, ಕ್ರಿಕೆಟ್ ಆಟದಲ್ಲಿ ಒಬ್ಬ ಈಗ ನಮ್ಮ ಗವಾಸ್ಕರ್, ಟೆಂಡೂಲ್ಕರ್, ಇವರೆಲ್ಲ, ಈ ವಿರಾಟ್ ಕೊಹ್ಲಿ, ಇವರೆಲ್ಲ ಏನು ಬ್ಯಾಟಿಂಗ್ನಲ್ಲಿ ಮಿಂಚಿರೋರು. ಹಾಗೇನೆ ನೀವು ನೋಡಿದ್ರೆ ಕಪಿಲ್ ದೇವ್ ಬೌಲಿಂಗ್ ಅಲ್ಲಿ ಮಿಂಚಿದ್ರು. ಕಪಿಲ್ ದೇವ್ ವಾಸ್ ಎ ಆಲ್ರೌಂಡರ್, ಬಟ್ ಸ್ಟಿಲ್ ಈ ವಾಸ್ ನೋನ್. ಈಗ ವಿಕೆಟ್ಸ್ ಜಾಸ್ತಿ ತೆಗೆದ್ರು, ಅನಿಲ್ ಕುಂಬ್ಳೆ ವಿಕೆಟ್ಸ್ ಜಾಸ್ತಿ ತೆಗೆದ್ರು. ಹಾಗೆ ನಾವು ನಮ್ಮ ಜೀವನದಲ್ಲಿ ಕೆಲವರು ಬ್ಯಾಟ್ಸ್ಮನ್ ಇರ್ತೀವಿ, ಕೆಲವರು ಬೌಲರ್ ಇರ್ತೀವಿ. ಈವನ್ ಆಲ್ರೌಂಡರ್ಸ್ ಅಲ್ಲಿ ಹೇಳ್ತಾರೆ ಈ ವಾಸ್ ಎ ಬ್ಯಾಟ್ಸ್ಮನ್ ಬೌಲರ್. ಈಗ ನೀವು ಕ್ರಿಕೆಟ್ ಅನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಬ್ಯಾಟ್ಸ್ಮನ್ ಬೌಲರ್, ಬೌಲರ್ ಬ್ಯಾಟ್ಸ್ಮನ್ ಅಂತಾರೆ. ಹಾಗೆ ಎಲ್ಲದರಲ್ಲೂ ನಾವು ಚೆನ್ನಾಗಿರ್ಬೇಕು, ಎಲ್ಲದರಲ್ಲೂ ನಾವೇ ನಮ್ಮನ್ನೇ ಗುರುತಿಸೋ ಹಾಗೆ ಆಗಬೇಕು ಅನ್ನೋದು ಒಂದು ತಪ್ಪು ಕಲ್ಪನೆ ಅಲ್ವಾ? ಇದನ್ನ ನಾವು ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ. ಸಿ, ಇವತ್ತು ನಮ್ಮ ಸೊಸೈಟಿಯಲ್ಲಿ ಅರ್ಧಕ್ಕರ್ಧ ಪ್ರಾಬ್ಲಮ್ಸ್ ಯಾಕೆ ಆಗ್ತಾ ಇದೆ ಅಂದ್ರೆ ಈ ಕಂಪ್ಯಾರಿಸನ್ ಮತ್ತು ಕಾಂಪಿಟೇಷನ್ ಮತ್ತು ಎಕ್ಸ್ಪೆಕ್ಟೇಷನ್. ನನಗೆ ಗೌರವ ಕೊಡಬೇಕು, ನನ್ನನ್ನು ಈ ಉನ್ನತಿಯ ದಾಹ ಅಂತ ಹೇಳ್ತಾರೆ ನಮ್ಮ CR ಚಂದ್ರಶೇಖರ್, ನನ್ನ ಗುರುಗಳು, ಅವರ ಪುಸ್ತಕದಲ್ಲಿ ಬರೀತಾರೆ, ಉನ್ನತಿಯ ದಾಹ, ನಾನು ಅದರಲ್ಲೇ ಬೆಸ್ಟ್ ಇರಬೇಕು, ಇದರಲ್ಲಿ ಬೆಸ್ಟ್ ಇರಬೇಕು, ಈ ತರದ ಒಂದು ಇದು ಇಟ್ ಈಸ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್ ಅಂತ ನನಗನ್ಸುತ್ತೆ. ಓಕೆ, ರೈಟ್ ಡಾಕ್ಟರ್. ಇನ್ನು ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಬಗ್ಗೆ ನಾವು ಮಾತಾಡೋಣ. ಓಕೆ, ನಾನು ನಿಮ್ಮ ಹತ್ರ ಹಿಂದೊಮ್ಮೆ ಮಾತಾಡಿದಾಗ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳಿದಾಗ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆಯಲ್ವಾ ಅಂತಾನು ಹೇಳಿದ್ರಿ. ಆದ್ರೆ ಬೆನಿಫಿಟ್ಸೇ ಜಾಸ್ತಿ ಅದರಲ್ಲಿ ಲೆಕ್ಕ ಹಾಗೆ ನೋಡೋದಕ್ಕೆ ಹೋದ್ರೆ, ನಮ್ಮ ಯೂತ್ ಮಾತ್ರ ಅದನ್ನ ತುಂಬಾ ಬೇರೆ ತರದಲ್ಲಿ ಯೂಸ್ ಮಾಡಿ ಅದರಿಂದ ಸಮಸ್ಯೆಗೆ ಒಳಪಟ್ಟಿದ್ದ ಜಾಸ್ತಿ ಅವರು. ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂಡ್ ಯೂತ್ ಬಗ್ಗೆ ಏನಂತೀರಿ? ಇಲ್ಲಿ ನಾನು ಇದಕ್ಕೆ ಅಗೈನ್ ಎಕ್ಸಾಂಪಲ್, ನಿಮಗೆ ಸುಲಭವಾದ ಎಕ್ಸಾಂಪಲ್ ಹೇಳ್ತೇನೆ. ಹಿಂದೆ ಸೋಷಿಯಲ್ ಮೀಡಿಯಾ ಇಲ್ದಾಗ ಸಿನಿಮಾ ಇತ್ತು. ಸಿನಿಮಾ ಕೆಟ್ಟದಲ್ಲ, ಟಿವಿ ಇತ್ತು, ಟಿವಿ ಕೆಟ್ಟದಲ್ಲ. ಈಗ ಹಿಂದೆ ನನ್ನ ಹತ್ರ ಪೇಷಂಟ್ಸ್ ಕರ್ಕೊಂಡ್ಬರ್ತಾ ಇದ್ರು, ಏನಂದ್ರೆ ಇವನಿಗೆ ವಿಪರೀತ ಸಿನಿಮಾ ನೋಡುವ ಹುಚ್ಚು, ಇವನಿಗೆ ವಿಪರೀತ ಟಿವಿ ನೋಡುವ ಹುಚ್ಚು ಅಂತ. ಈಗ ಎರಡೂ ಬರಲ್ಲಪ್ಪ. ಅದೇನಂದ್ರೆ ಯಾಕಂದ್ರೆ ಅದು ಎಲ್ಲರಿಗಿಂತ ದೊಡ್ಡ ಅಣ್ಣ ಮೊಬೈಲ್ ಬಂದ್ಬಿಟ್ಟಿದೆ. ಸೊ ಇವತ್ತು ಏನಾಗಿದೆ, ಸೋಷಿಯಲ್ ಮೀಡಿಯಾ, ನಾನು ಹೇಳ್ತೇನೆ ನನ್ನ ಪ್ರಕಾರ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಂತ ಒಂದು ಇದು ಇದ್ರೆ ಸೋಷಿಯಲ್ ಮೀಡಿಯಾ ಅದು. ರೈಟ್. ಸಿ, ವಾಟ್ ಐ ವಾಂಟ್ ಟು ಟಾಕ್, ಐ ಕ್ಯಾನ್ ಟಾಕ್ ಅಬೌಟ್ ನರೇಂದ್ರ ಮೋದಿ, ಐ ಕ್ಯಾನ್ ಟಾಕ್ ಅಬೌಟ್ ಸಿದ್ದರಾಮಯ್ಯ ವಿದೌಟ್ ಎನಿ ಫಿಯರ್ ಆರ್ ಫೇವರ್. ನನಗೆ ಬೇಕಾದಾಗೆ ನಾನು ಮಾತಾಡ್ಬೋದು. ಅದು ಈ ಸೋಷಿಯಲ್ ಮೀಡಿಯಾ ನಮಗೆ ಕೊಟ್ಟಿರುವಂತ ಪವರ್. ನಾನು ಹೇಳ್ತೇನೆ, ನಾನು ಹಲವಾರು ನನ್ನ ಜೀವನವನ್ನ ನೀವು ಗಮನಿಸಿದ್ರೆ ಪಬ್ಲಿಕ್ ಲೈಫ್ ನಲ್ಲಿ ಹಲವಾರು ವಿಚಾರಗಳನ್ನ ನಾನು ಪ್ರೊಟೆಸ್ಟ್ ಮಾಡಬೇಕಾಗಿದ್ರೆ ಟ್ವಿಟ್ಟರ್ ಮೂಲಕ ಇರ್ಬೋದು, ಫೇಸ್ಬುಕ್ ಮೂಲಕ ಇರ್ಬೋದು, ರಸ್ತೆ ಮೇಲೆ ಇಳಿತೇನೆ ಅಂತ ಹೇಳುವುದನ್ನು ಕೂಡ ಈ ಸೋಷಿಯಲ್ ಮೀಡಿಯಾ ಇಂದ ಮಾಡಿದ್ದೇನೆ. ಇಟ್ ಈಸ್ ಎ ವೆರಿ ಇಫೆಕ್ಟಿವ್ ಟೂಲ್. ಆದರೆ ಇವತ್ತು ಏನಾಗಿದೆ ಅಂದ್ರೆ, ಯಾವಾಗ ನಾವು ಇದನ್ನ ಎಡಿಕ್ಷನ್ ಅಂತೇವೆ ಅಂದ್ರೆ, ಇವರು ಬೆಳಗ್ಗಿಂದ ರಾತ್ರಿವರೆಗೆ ಅದನ್ನೇ ಇದು ಮಾಡುವಂಥವ್ರು. ಇವತ್ತು ಏನಾಗಿದೆ ಅಂದರೆ, ಈ ಹಿಂದೆ ಏನು ಟಿವಿ ಗಂಟೆಗಟ್ಟಲೆ ನೋಡ್ತಾ ಇದ್ದವರು ಇವತ್ತು ಗಂಟೆಗಟ್ಟಲೆ ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸ್ತಾ ಇರುವವರು. ಈ ನನ್ನಲ್ಲಿ ಬರ್ತಾರೆ, ಅವರ ಸ್ಕ್ರೀನ್ ಟೈಮ್ ನೋಡಿದ್ರೆ 14 hours, 17 hours, 18 hours ತೋರಿಸುತ್ತೆ ಸ್ಕ್ರೀನ್ ಟೈಮ್. ಆಮೇಲೆ ದೆರ್ ಈಸ್ ಸೋಷಿಯಲ್ ಡಿಸ್ಫಂಕ್ಷನ್. ಸಾಮಾಜಿಕವಾಗಿ ಮನೆಗೆ ಬಂದ್ರೆ ಯಾರ ಹತ್ರನೂ ಮಾತಾಡೋದಿಲ್ಲ, ಮಾತಾಡ್ತಾ ಇದ್ರೆ ಅವರು ಮೊಬೈಲ್ ಅಲ್ಲೇ ಕಾಲ ಕಳೀತಾ ಇರ್ತಾರೆ. ಆಕ್ಯುಪೇಷನಲ್ ಡಿಸ್ಫಂಕ್ಷನ್, ಕೆಲಸದಲ್ಲಿ ಅವ್ರಿಗೆ
ಮೆಮೊ ಇಶ್ಯೂ ಮಾಡಿದ್ದಾರೆ. ನೀನು ಕೆಲಸದ ಸಮಯದಲ್ಲಿ ಮೊಬೈಲ್ ಅನ್ನು ನೋಡ್ತಾ ಇದೆಯಾ, ಅತ್ಯಂತ ಅಧಿಕವಾಗಿ ಮೊಬೈಲ್ ಅನ್ನು ನೋಡ್ತಾ ಇದೆಯಾ, ಮತ್ತೆ ಮನೆಯಲ್ಲಿ ಸ್ಟೂಡೆಂಟ್ಸ್ ಆದ್ರೆ ಅವರು ಓದೋದನ್ನು ಬಿಟ್ಬಿಟ್ಟಿದ್ದಾರೆ. ಇಡೀ ದಿನ ಮೊಬೈಲ್ ಅನ್ನು ಹಿಡ್ಕೊಂಡು ಕೂತಿರ್ತಾರೆ. ವಿಕಿಪೀಡಿಯಾ ನೋಡ್ಕೊಂಡು ಕೂತ್ಕೊಳ್ಳೋದು, ಅಥವಾ ಪೋರ್ನೋಗ್ರಫಿ ವಾಚ್ ಮಾಡ್ತಾ ಕೂತ್ಕೊಳ್ಳೋದು, ಅಥವಾ ಕ್ರಿಕೆಟ್ ಬೆಟ್ಟಿಂಗು, ಆನ್ಲೈನ್ ಗೇಮ್ಸ್ ಅಲ್ಲಿ ಇದು ಮಾಡುವುದು. ಆನ್ಲೈನ್ ಗೇಮ್ಸ್ ದಿನಕ್ಕೆ 10-12 ಗಂಟೆಗಳ ಕಾಲ ಆಟ ಆಡ್ತಾ ಇರುವಂತವ್ರು, ಅದನ್ನು ಫೆಸಿಲಿಟೇಟ್ ಮಾಡ್ತಾ ಇರುವಂತ ಯೂತ್ ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಅದನ್ನು ಬಿಡ್ಲಿಕ್ಕೆ ಆಗಲ್ಲ. ಅವರು ಇದು ನಿಮ್ಗೆ ಇನ್ನೂ ಒಂದು ಬೆಟರ್ ಅನಾಲಜಿ ಅಂದ್ರೆ, ಬೆಳಗಿಂದ ಸಾಯಂಕಾಲವರೆಗೆ ಕುಡಿಯುವವರು ನಮ್ಮ ವಾರ್ಡ್ಗಳಲ್ಲಿ ಅಡ್ಮಿಟ್ ಆಗ್ತಾರೆ. ಆಲ್ಕೋಹಾಲ್ ಡಿಪೆಂಡೆನ್ಸ್ ಸಿಂಡ್ರೋಮ್ ಅಂತ. ಇವತ್ತು ಬಿಹೇವಿಯರಲ್ ಎಡಿಕ್ಷನ್ ಅಂತ, ನಡವಳಿಕೆ ಎಡಿಕ್ಷನ್. ಈ ನಡವಳಿಕೆ ಎಡಿಕ್ಷನ್ ಅಂದ್ರೆ ಮೊಬೈಲ್ ಅನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಮೊಬೈಲ್ ಚಾರ್ಜ್ ಹೋದ್ರೆ ಹೆದರಿಕೆ, ಮೊಬೈಲ್ ಚಾರ್ಜ್ ಹೋದ್ರೆ ನನ್ನಿಂದ ಜೀವನವೇ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಆ ತರದ ಹುಚ್ಚು ಹಲವು ಯುವಕರನ್ನ ಕಾಡ್ತಾ ಇದೆ. ದಟ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ಈ ಬಿಹೇವಿಯರಲ್ ಎಡಿಕ್ಷನ್, ಅಥವಾ ಈ ಎಡಿಕ್ಷನ್ ಅಂದ್ರೆ ಇದು. ಇವತ್ತು ಸೋಷಿಯಲ್ ಮೀಡಿಯಾ ಎಡಿಕ್ಷನ್ ಬಹಳಷ್ಟು ತೊಂದರೆಗಳನ್ನ ಮಾಡ್ತಾ ಇದೆ. 19 ವರ್ಷದ ಹುಡುಗಿ ಒಬ್ಳು ಯಾರೋ ಒಬ್ಬ ಹುಡುಗನನ್ನ ಪರಿಚಯ ಮಾಡ್ಕೊಳ್ತಾಳೆ. ಅವನ ಪ್ರೊಫೈಲ್ ಅನ್ನ ನೋಡಿ, ಅವನು ಒಳ್ಳೆ ಪ್ರೊಫೈಲ್ ಅನ್ನ ಯಾವುದೋ ಅವನದೇ ಊರಿನ ಒಬ್ಬ 19 ವರ್ಷದ ಹುಡುಗನ ಪ್ರೊಫೈಲ್ ಹಾಕಿದ್ದಾನೆ. ಇವಳಿಗೆ ಒಂದು ಮೊಬೈಲ್ ಗಿಫ್ಟ್ ಕಳಿಸ್ತಾನೆ. ಆಮೇಲೆ ಇವಳನ್ನ ಒಂದು ಮುರುಡೇಶ್ವರಕ್ಕೆ ಬಾ ಅಂತ ಹೇಳಿ ಅವಳಿಗೆ ಏನು ಅದಕ್ಕೆ ಬರ್ಲಿಕ್ಕೆ ಅವಳ ಒಂದು ಕಾರ್ಗೆ ಕೂಡ ಅವನು ದುಡ್ಡು ಕೊಡ್ತಾನೆ. ಇಷ್ಟೆಲ್ಲ ಮಾಡಿ ಅವಳು ಅಲ್ಲಿ ಹೋದ್ರೆ ಅವನು 45 ವರ್ಷದ ವ್ಯಕ್ತಿ. ನೋಡಿ, ಇದು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಪಬ್ಲಿಕ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಇದಾಗ್ತಾ ಇದೆ. ಇವತ್ತು ಇದು ಏನು ವಿಡಿಯೋ ಕಾಲ್ಗಳನ್ನ ಮಾಡಿ, ಆ ವಿಡಿಯೋ ಕಾಲ್ಗಳನ್ನ ರೆಕಾರ್ಡ್ ಮಾಡಿ ಹಲವು ಜನರ ಒಂದು ಏನು ತೇಜೋವಧೆಯನ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡುವಾಗ ಈ ಸೋಷಿಯಲ್ ಮೀಡಿಯಾ ಏನಿದೆ, ಇಟ್ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ಗೆಸ್ಟ್ ನ್ಯೂಸೆನ್ಸ್. ಈಗ ಈ ಡೀಪ್ ಫೇಕ್ ವಿಡಿಯೋಸ್ ಬಂದಿದೆ. ಹೌದು, ಸಚಿನ್ ತೆಂಡೂಲ್ಕರ್ನು ಬಿಟ್ಟಿಲ್ಲ ಅದು. ಕರೆಕ್ಟ್. ಸೊ ಇದನ್ನ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಂದ್ರೆ, ಈ ಸೋಷಿಯಲ್ ಮೀಡಿಯಾ ಏನಿದೆ ಎಲ್ಲೋ ಒಂದು ಹಂತದಲ್ಲಿ ಹದ್ದು ಮೀರಿ ಬೆಳೀತಾ ಇದೆ. ಇವನ್ ಇದು ಬಹಳ ನಿಮಗೆ ನಗು ಬರ್ಬೋದು, ಬಟ್ ನಾನು ಹೇಳ್ತೇನೆ, ನಾನು ಒಂದು 5 ವರ್ಷದ ಮಗುವಿನಿಂದ ಹಿಡಿದು 70 ವರ್ಷದ ಮುದುಕರವರೆಗೆ ಈ ಸೋಷಿಯಲ್ ಮೀಡಿಯಾ ಎಡಿಕ್ಷನ್ ಅನ್ನ ಟ್ರೀಟ್ ಮಾಡಿದ್ದಾರೆ. ಸೊ ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದು ಮಗು ಅದು ಈ ಇಡೀ ದಿನ ಫೋನ್ ಹೀಗೆ 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 ಮಾಡೋದು, ಸೋಷಿಯಲ್ ಇಂಟ್ರಾಕ್ಷನ್ ಇಲ್ಲ. ಆಮೇಲೆ ಇನ್ನೊಂದಿರುತ್ತೆ ಡಾಕ್ಟ್ರೆ, ಈಗ ನಮ್ಮ ಮಗು ನೋಡಿ, ಅವಳಿಗೆ ಮೊಬೈಲ್ ಇಲ್ದಿದ್ರೆ ಅವಳು ಊಟನೇ ಮಾಡೋದಿಲ್ಲ. ಕರೆಕ್ಟ್. ಅದೇ. ಸೊ ಅಲ್ಲಿ ಇದನ್ನ ಪೇರೆಂಟ್ಸೇ ಮಾಡ್ತಾ ಇರೋದು. ಈ ಮಗು ಹಾಗೆ ಮೊಬೈಲ್ ಅನ್ನ ಇಡೀ ದಿನ ಮಾಡಿ ಮಾಡಿ ವರ್ಚುವಲ್ ಆಟಿಸಮ್ ಅಂತ ಹೇಳ್ತಾರೆ. ಅವಳು ಜನರ ಹತ್ರನೇ ಬೆರೆಯುವುದಿಲ್ಲ, ಕಣ್ಣಿಗೆ ಕಣ್ಣಿಟ್ಟು ಮಾತಾಡುದಿಲ್ಲ. ಅರ್ಥ ಆಯ್ತಾ? ಅವಳನ್ನ ಆಟಿಸಮ್ ಇದೆ ಅಂತ. ಇನ್ಫ್ಯಾಕ್ಟ್ ಈಗ ಅವಳು ನಾವು ಅವಳಿಗೆ ಇಲ್ಲಿ ಅವಳು ದುಬೈಯಲ್ಲಿದ್ಲು. ಇಂಡಿಯಾಗೆ ಬಂದ್ಮೇಲೆ ಅವಳನ್ನ ಈ ಇದರಲ್ಲಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ LKG ಇನ್ನು LKG ಹೋಗುವ ಏಜ್ ಇರ್ಲಿಲ್ಲ, ಮನೆ ಹತ್ರದ ಅಂಗನವಾಡಿ ಕೇಂದ್ರದಲ್ಲಿ ಇರ್ಲಿಕ್ಕೆ ಹೇಳಿದ್ವಿ. ಅವರು ಮನೆಯವರು ಫಸ್ಟ್ ರಿಲಕ್ಟೆಂಟ್ ಇದ್ರು, ಆಮೇಲೆ ಅವರೇ ಖುಷಿ ಪಟ್ರು. ದೆನ್ ನಾವು ಆಫ್ಟರ್ 2-3 years ದೇ ಸೇ, ಡಾಕ್ಟರ್ ನೀವು ನಮ್ಗೆ ಇದು ಮೊದಲೇ ಅಡ್ವೈಸ್ ಮಾಡಿದ್ದು ಒಳ್ಳೇದಾಯ್ತು ಅಂತ. ಸೊ ಇದು ಆಯ್ತಲ್ಲ. 70 ವರ್ಷದ್ದು ಒಂದು ಪಾಪ ಒಬ್ರು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ, ಅವರು ಬ್ಯಾಂಕ್ ಇಂದ ರಿಟೈರ್ ಆಗಿ 70 ವರ್ಷ ಅಂದ್ರೆ ನಿಮಗೆ ಗೊತ್ತು, ಆಲ್ಮೋಸ್ಟ್ ರಿಟೈರ್ಡ್ ಅಟ್ 58. ನಾವು 12 ವರ್ಷ ಆಗಿದೆ. ಓಕೆ, ಅವರು ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಇದ್ರು, ಅವ್ರಿಗೆ ಏನ್ ಪೆನ್ಷನ್ ಗಿನ್ಷನ್ ಇಲ್ಲ. ಮಗ ಸಿಂಗಾಪುರ್ ಅಲ್ಲಿ ಇದ್ದ. ಅವನು ಒಂದು ಕ್ರೆಡಿಟ್ ಕಾರ್ಡ್ ಕೊಟ್ಟ ಅಪ್ಪನಿಗೆ, ಏನಾದ್ರು ಅರ್ಜೆಂಟಿಗೆ ಬೇಕಾದ್ರೆ ಅಂತ. ಅದು ಏನು ಸುಮಾರು 5 ಲಕ್ಷ ರೂಪಾಯಿವರೆಗೂ ಡ್ರಾ ಮಾಡುದು. ಒಂದು ದಿನ ಮಗನಿಗೆ ಶಾಕ್, ಅಪ್ಪ ಡ್ರಾ ಮಾಡಿರುವ ಇದು ನೋಡಿದ್ರೆ 1 ಲಕ್ಷದ ಮೇಲೆ ಆಗಿದೆ. ಏನು ಅಂತ ನೋಡಿದ್ರೆ, ಸುಮ್ಮನೆ ಕೂತ್ಕೊಂಡು ಅದರಲ್ಲಿ ಆನ್ಲೈನ್ ಇದು ಏನು ಸೆಂಟು, ಡಿಯೋಡರೆಂಟು ಇದೆಲ್ಲ ಅವರ ಹೆಂಡತಿ ಕೇಳಿದ್ರಂತೆ, ಇದು ಏನು ಇಲ್ಲ, ಅದು ಒತ್ತಿದ ಕೂಡಲೇ ಬರುತ್ತೆ. ಅದೇ ಒಂದು ಖುಷಿ. ಮನೆಗೆ ದಿನಾಗ್ಲೂ ಪಾರ್ಸೆಲ್ ಬರ್ತಾ ಇದೆ. ಕೊನೆಗೆ ಮಗ ಎಚ್ಚೆತ್ತುಕೊಂಡ, ಇದು ಏನೋ ಪ್ರಾಬ್ಲಮ್ ಇದೆ. ಮತ್ತೆ ನೋಡಿದ್ರೆ ಪಾಪ ವಯೋವೃದ್ಧರ ಹತ್ರ ಮಾತಾಡುವಾಗ ಅವ್ರಿಗೆ ಅದೇ ಒಂದು ಎಡಿಕ್ಷನ್. ಹೌದು, ಅದನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ. ಸೊ ಇದನ್ನೆಲ್ಲ ಗಮನಿಸಿದ್ರೆ ಈ ನಮ್ಮ
ಮೀಡಿಯಾಗಳು ಏನಿದೆ ಇದು ಸಾಕಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋದಕ್ಕಿಂತ ಮುಂಚೆ ಡಾಕ್ಟರ್, ಈ ಪೋರ್ನೋಗ್ರಫಿ ಬಗ್ಗೆ Yes. ಸ್ವಲ್ಪ ಡೀಟೇಲ್ ಆಗಿ ಹೇಳೋದಕ್ಕೆ ಬಯಸ್ತೀರಾ? ಖಂಡಿತ. ಪೋರ್ನೋಗ್ರಫಿ ಅಡಿಕ್ಷನ್ ಏನಿದೆ, ಪೋರ್ನೋಗ್ರಫಿ ಸಮಥಿಂಗ್ ನೀವು ಮೊದಲಿಂದಲೂ ಈಗ ನಮ್ಮ ಕಾಲದಲ್ಲಿ ಪುಸ್ತಕಗಳಲ್ಲಿ ನೋಡ್ತಾ ಇದ್ದದ್ದು. ಕರೆಕ್ಟ್. ಪುಸ್ತಕಗಳು, ಬರವಣಿಗೆಗಳು ಇದೆಲ್ಲ ಹೆಸರುವಾಸಿಯಾಗಿತ್ತು. ಆವಾಗ ಏನಾಗಿತ್ತಿತ್ತು, ಆ ಪುಸ್ತಕವನ್ನ ತರುವುದಕ್ಕೆ ಇರಲಿ, ಅದನ್ನು ತರುವುದಕ್ಕೆ ಒಂದು ಮುಜುಗರ ಇತ್ತು, ಯಾರೋ ನೋಡ್ತಾರೆ ಅಂತಿತ್ತು. ಇವತ್ತು ಮೊಬೈಲ್ನಲ್ಲಿ ಬಹಳ ಸುಲಭವಾಗಿ ಈ ಪೋರ್ನೋಗ್ರಫಿಕ್ ಇದು ಸಿಗುತ್ತೆ. ಇದು ಏನು ಮಾಡಿದೆ ಅಂದರೆ, ಎಷ್ಟೋ ಜನ ಸ್ಟ್ರೆಸ್ ರಿಲೀಫಿಗಾಗಿ, ಎಸ್ಪೆಷಲಿ ಏನಾಗ್ತದೆ ಅಂದರೆ, ಅವರು ಮನೆಯಿಂದ ದೂರ ಇದ್ದಾರೆ, ಹೆಂಡತಿ ಮಕ್ಕಳು ಇಲ್ಲಿದ್ದಾರೆ, ಅವರಿಗೆ ಒಂದು ಸೋಷಿಯಲ್ ಲೈಫೇ ಇರಲ್ಲ. ಅಂತ ಸಂದರ್ಭದಲ್ಲಿ ಒಬ್ಬರೇ ಕೂತಾಗ ಈ ಮೊಬೈಲ್, ಈಗ ಮತ್ತೆ ಏನಾಗ್ತದೆ, ನೀವು ಯಾವುದೇ ಸೈಟ್ಸಿಗೆ ಹೋದಾಗ ಈ ಪಾಪ್ಅಪ್ ಬರುತ್ತೆ. ಪಾಪ್ಅಪ್ ನಲ್ಲಿ ಎಲ್ಲಿಯಾದ್ರೂ ಪೊರ್ನೋಗ್ರಫಿ ಇದು ಸಿಕ್ತು. ಇದು ನಾನು ಹೇಳ್ತಾ ಇರೋದು ಈವನ್ ಮಿಡ್ಲ್ ಏಜ್ಡ್ ನನ್ನಲ್ಲಿ ಬರ್ತಾ ಇರುವಂತ ಕ್ಲೈಂಟ್ಸ್ ನಾನು ನೋಡಿದ್ದೇನೆ. ಈಗ ಬಾಂಬೆ, ಮೆಡ್ರಾಸ್ ಅಲ್ಲಿದ್ದಾರೆ, ಅಥವಾ ಅಬುದಾಬಿಯಲ್ಲಿದ್ದಾರೆ, ಎಲ್ಲಿಯೋ ಫಾರಿನ್ ಕಂಟ್ರಿಯಲ್ಲಿ ಒಬ್ಬರೇ ಇದ್ದಾರೆ. ಅಂತವ್ರು ಇದಕ್ಕೆ ಅಡಿಕ್ಟ್ ಆಗೋದು ಎಷ್ಟರ ಮಟ್ಟಿಗೆ ಅಂದ್ರೆ, ಫ್ರೀ ಟೈಮ್ ಸಿಕ್ತು ಅಂದ್ರೆ ಅದಕ್ಕೆ ಬೇರೆ ಅವರು ಮನೆಯ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಅವರ ಏನು ಸೆಲ್ಫ್ ಕೇರ್ ಬಗ್ಗೆ, ಒಂದು ವಾಕಿಂಗ್ ಹೋಗ್ಬೇಕು, ಒಂದು ಏನು ಮದುವೆ ಸಮಾರಂಭಕ್ಕೆ ಹೋಗ್ಬೇಕು, ಯಾವುದೂ ಇಲ್ಲ, ಇಡೀ ದಿನ ಅದನ್ನೇ ಯೋಚನೆ ಮಾಡುವಂಥದ್ದು. ಇದಕ್ಕಿಂತ ಬಹಳ ಗಾಬರಿಯ ವಿಷಯ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು, ಈ ಹದಿಹರೆಯದ ಮಕ್ಕಳು ಈ ಪೋರ್ನೋಗ್ರಫಿ ಏನಾಗುತ್ತೆ, ಇವೆಲ್ಲ ಏನಂದ್ರೆ ಕ್ಯೂರಿಯಾಸಿಟಿ, ಲೈಂಗಿಕತೆ ಮನುಷ್ಯನಿಗೆ ಅತಿ ಅಗತ್ಯವಾದ ಒಂದು ವಿಚಾರ. ಇಲ್ಲಿ ಏನಾಗುತ್ತೆ, ಕ್ಯೂರಿಯಾಸಿಟಿಯಿಂದ ಈ ಎಸ್ಪೆಷಲಿ ಹದಿಹರೆಯದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಪಿಯರ್ ಪ್ರೆಷರ್, ಫ್ರೆಂಡ್ಸ್ ಫೋರ್ಸ್ ಮಾಡ್ತಾರೆ, ನೋಡು ಇದನ್ನ ನೋಡಲ್ವಾ ನೀನು, ನೋಡದೆ ಇದ್ರೆ ನೀನ್ ಗಾಂಧಿ ಅಂತ, ಅಯ್ಯೋ ನೀನ್ ಗಾಂಧಿಯ ಮರಯ, ಇದೆಲ್ಲ ನೋಡೋದಿಲ್ಲ, ನೋಡದೆ ಇದ್ರೆ ಹೇಗೆ, ನಮ್ಮ ವಯಸ್ಸಿದು ನೋಡ್ಲಿಕ್ಕೆ ಅಂತ. ಸರಿ, ಒಂದು ಎರಡನೇದು ಕ್ಯೂರಿಯಾಸಿಟಿ, ಅದೇನು ಅಂತ ತಿಳ್ಕೊಳ್ಬೇಕು. ಮೂರನೇದು ಎಕ್ಸ್ಪೆರಿಮೆಂಟೇಷನ್, ಅದನ್ನ ನೋಡಿ, ಪ್ರಯೋಗ, ಅದನ್ನ ನೋಡಿ ಇವರು ಅದನ್ನೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡುದು. ದಿಸ್ ಈಸ್ ರಿಯಲಿ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ಇವತ್ತು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್, ಈ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಆದಾಗ ಇದನ್ನು ಮಾಡಿದಂಥ ಪರ್ಪೆಚುವೇಟರ್ಸ್ ಆಫ್ ದ ಕ್ರೈಮ್, ಆ ಕ್ರೈಮ್ ಮಾಡಿದವರು ಹೆಚ್ಚಾಗಿ ನಾನು ನೋಡಿರೋದು, ನನ್ನಲ್ಲಿ ಬಂದಂಥ ಇದರಲ್ಲಿ ನಾನು ನೋಡಿರೋದು, ಆ್ಯಂಡ್ ಇವನ್ ದಿಸ್ ಇಸ್ ಗಿವನ್ ಇನ್ ಟೆಕ್ಸ್ಟ್ ಬುಕ್ಸ್. ಯಾರು ಈ ಹೆಚ್ಚು ಪೊರ್ನೋಗ್ರಫಿಯನ್ನು ನೋಡಿರ್ತಾರೆ ಅವರು ದೇ ಗೆಟ್ ಐಡಿಯಾಸ್, ಈ ತರದ ಇದನ್ನ ಮಾಡಬಹುದು, ಈ ಸಣ್ಣ ಮಕ್ಕಳನ್ನು ಉಪಯೋಗಿಸಿಕೊಳ್ಳುದು, ಅವರ ಫ್ರೆಂಡ್ಸ್ ಅನ್ನು ಉಪಯೋಗಿಸಿಕೊಳ್ಳುದು, ಸೊ ದಟ್ ಸೆಕ್ಷುವಲ್ ಇದರ ಬಗ್ಗೆ ಅತಿಯಾದ ಒಂದು ಏನು ವ್ಯಾಮೋಹ, ಅತಿಯಾದ ಆಸಕ್ತಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಹದಿಹರೆಯದವರ ಬಗ್ಗೆನೇ ನನಗೆ ಕನ್ಸರ್ನ್ ಇರೋದು. ಬಟ್ ದೇರ್ ಇಸ್ ನೋ ವೇ ವಿ ಕ್ಯಾನ್ ಲಿಮಿಟ್ ಇಟ್. ಅಫ್ಕೋರ್ಸ್ ನಾವು ಪೇರೆಂಟ್ ಕಂಟ್ರೋಲ್ ಅನ್ನು ಹಿಡ್ಕೊಂಡು ಪೇರೆಂಟ್ಸ್ ಮಾಡ್ಬೋದು, ಆದರೆ ನಾವು ಈ ಮಕ್ಕಳಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಇದು ಹೇಗೆ ಅವರ ಮೆದುಳನ್ನು ಹಾಳು ಮಾಡ್ಬೋದು. ಯಾಕಂದ್ರೆ ನೀವು ಇದು ಕೇಳಿದಂಥ ಪ್ರಶ್ನೆಗಳಲ್ಲಿ ಅತ್ಯಂತ ಒಳ್ಳೆಯ ಪ್ರಶ್ನೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಪೊರ್ನೋಗ್ರಫಿಗೆ ಎಕ್ಸ್ಪೋಜರು ಎಸ್ಪೆಷಲಿ ಇನ್ ಟೀನೇಜ್ ಆಗುವಾಗ ನಮ್ಮ ಬ್ರೈನ್ ನೆಟ್ವರ್ಕ್ಸ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತದೆ. ನಮ್ಮ ವ್ಯಕ್ತಿತ್ವ ಏನು ಬೆಳವಣಿಗೆ ಏನಿದೆ ಅದರ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನ ಬೀರುತ್ತೆ ಅನ್ನೋದನ್ನ ರಿಸರ್ಚ್ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಖಂಡಿತವಾಗಿಯೂ ಇದ್ರ ಬಗ್ಗೆ ಯಾವ ರೀತಿಯಾಗಿ ನಾವು ನಮ್ಮ ಮಕ್ಕಳನ್ನ ಇದರಿಂದ ಕಾಪಾಡಬೇಕು, ಮಕ್ಕಳಿಗೆ ಇದ್ರ ಬಗ್ಗೆ ಸರಿಯಾದ ಎಜುಕೇಶನ್ ಅನ್ನು ಕೊಡಬೇಕು, ಮತ್ತೆ ಈ ರೀತಿಯ ಎಡಿಕ್ಷನ್ಗಳು ಹೇಗೆ ಅವರ ಒಂದು ಏನು ಡೆವಲಪ್ಮೆಂಟ್ಗೆ ಮಾರಕ ಆಗ್ಬೋದು ಅನ್ನೋದನ್ನ ತಿಳಿಸ್ಬೇಕು ಅನ್ನೋದನ್ನ ನಾವೆಲ್ಲ ಚಿಂತೆ ಮಾಡಬೇಕಾಗಿದೆ. ಎಸ್ ಡಾಕ್ಟ್ರೆ, ಮಾತಾಡ್ತಾ ಒಂದು ಅರ್ಧ ಗಂಟೆ ಆಯ್ತು, ಗೊತ್ತೇ ಆಗ್ಲಿಲ್ಲ. ಈಗ ಇನ್ನು ಮುಂದಕ್ಕೆ ಅಂದ್ರೆ ನಾನು ರ್ಯಾಪಿಡ್ ಕ್ವೆಶನ್ಸ್, ನೀವು ಸ್ಟ್ರೈಟ್ ಆನ್ಸರ್ಸ್ ಕೊಡೋದಕ್ಕಿಂತ ಮುಂಚೆ ಮತ್ತೊಂದು ತುಂಬಾ ತುಂಬಾ ಮುಖ್ಯವಾದಂತ ವಿಷಯ ನಾನಿಲ್ಲಿ ಎತ್ತಲೇಬೇಕು. ಈ ಸೂಸೈಡಲ್ ಥಾಟ್ಸ್ ಬರೋದು ವೈಯಕ್ತಿಕವಾಗಿಯೂ ಕೂಡ ನನ್ನದೇ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದೆರಡು ಆಗಿದೆ. ನೀವಂತೂ ಎಷ್ಟೋ 25 ವರ್ಷಗಳಿಂದ ನೋಡ್ತಾನೆ ಬಂದಿದ್ದೀರಿ. ಈ ಸೂಸೈಡಲ್ ಥಾಟ್ಸ್ ಬರುತ್ತೆ, ಅವ್ರ ಫ್ರೆಂಡ್ಸ್ ಏನ್ ಮಾಡ್ಬೇಕು, ಅವ್ರಿಗೆ ಅದು ಗೊತ್ತಾಗುತ್ತಾ, ಅಥವಾ ಸೂಸೈಡಲ್ ಥಾಟ್ ಬಂದಾಗ ಆ ವ್ಯಕ್ತಿ ಏನ್ ಮಾಡ್ಬೇಕು? ಒಂದು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡುವಂತ ವಿಷಯ ಏನಂದ್ರೆ, ಈ ಸೂಸೈಡಲ್ ಥಾಟ್ಸ್ ಏನಿದೆ ಇದು ಯೂಶುವಲಿ ಯಾರಿಗೂ ಬರ್ಬೋದು. ಇದು ಏನು ಯಾರಿಗೂ ಅಂದ್ರೆ ಯಾರಿಗೂ ನಾವು ಎಲ್ಲರಿಗೂ ಒಂದಲ್ಲ ಒಂದು ಕ್ಷಣದಲ್ಲಿ ಬರ್ಬೋದು. ಇಟ್ ಈಸ್ ಸಮಥಿಂಗ್ ವಿಚ್ ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಅವನು ಸ್ಟ್ರಾಂಗ್ ಪರ್ಸನ್, ಅವನಿಗೆ ಬರಲ್ಲ. ಇದನ್ನ ನಾನು ಕಣ್ಣಾರೆ ನಾನು ನೋಡಿದ್ದೇನೆ. ನೀವು ಅಂದುಕೊಳ್ಳುವಂತ ದೊಡ್ಡ ದೊಡ್ಡ ಮನುಷ್ಯರು,
ಎಷ್ಟೋ ಸರಿ ಏನೋ ಒಂದು ವಲ್ನರೇಬಲ್ ಸಿಚುವೇಶನಲ್ಲಿ ಬಂದು ಸೈಕ್ಯಾಟ್ರಿಸ್ಟ್ ಹತ್ರ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ನಾನೇ ಅದನ್ನು ಅವರಿಗೆ ಸಾಂತ್ವನ ನೀಡುವಂಥ ಸಂದರ್ಭಗಳು ಕೂಡ ಬಂದಿದೆ. ಡಾಕ್ಟ್ರೆ ನೀವು ಮುಂದುವರ್ಸೋದಕ್ಕಿಂತ ಮುಂಚೆ, ನೀವು ಸಮಾಜದಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳು ಅಥವಾ ಗಣ್ಯ ವ್ಯಕ್ತಿಗಳು ಅಂತ ಅನ್ಸ್ಕೊಂಡವರಿಗೆ ಅವರ ಮನೆಗೆ ಹೋಗಿ ವೈಯಕ್ತಿಕವಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ಯಾ? ಖಂಡಿತ ಇದೆ. ಯಾಕಂದ್ರೆ ಹಲವು ಸಾರಿ ಅಗೈನ್ ಈ ಕಳಂಕ ಇರ್ಬೋದು, ಎರಡನೇದು ಅವರು ಬರ್ಲಿಕ್ಕೆ ಒಪ್ಪದಂತ ಪರಿಸ್ಥಿತಿಯಲ್ಲಿ, ಮೂರನೇದು ಈಗ ಅವರು ಒಂದು ಕ್ಲಿನಿಕ್ಕಿಗೆ ಬಂದಾಗ ಅದರ ಒಂದು ಇದರಲ್ಲಿ ಏನಂದ್ರೆ ಅವರಿಗೆ ನಾನು ಹೇಳಿದೆ ಅಲ್ಲ ಮುಜುಗರ, ಆ ಮುಜುಗರ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಮಗೆ ಮುಜುಗರ ವರ್ಸಸ್ ಅವರ ಲೈಫ್ ಅದು ಬಂದಾಗ ನಾನು ಹೋಗಿ ಮನೆಯಲ್ಲಿ ಹೋಗಿ ಕೊಟ್ಟದ್ದು ಇದೆ, ಖಂಡಿತವಾಗಿ ಕೊಡ್ತೇನೆ. ಅದಕ್ಕೆ ನಾನು ಯಾವತ್ತೂ ಹಿಂಜರಿದ್ದಿಲ್ಲ. ಸರಿ, ನೀವು ಮುಂದುವರಿಸಿ. ಸೂಸೈಡ್ ಬಗ್ಗೆ ಹೇಳೋದಾದ್ರೆ ನನಗೆ ಬಹಳ ಕಾಡುವಂತ ಒಂದು ವಿಷಯ ಅಂದ್ರೆ ನನ್ನ ಪೇಷಂಟ್ಸ್ ಸೂಸೈಡ್ ಅಥವಾ ನಮ್ಮ ಸಮಾಜದಲ್ಲಿ ನಡೆಯುವಂತ ಸೂಸೈಡ್ಸ್. ಇನ್ಫ್ಯಾಕ್ಟ್ 25 ವರ್ಷಗಳ ಹಿಂದೆ ಒಂದು ಸೂಸೈಡ್, ನಾನು ನನ್ನ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡುವಾಗ ಆದಂತ ಒಂದು ಸೂಸೈಡ್ ಅದನ್ನ ಇವತ್ತಿಗೂ ನನ್ನನ್ನು ಕಾಡುತ್ತೆ. ಏನಾಗಿತ್ತು ಅಂದ್ರೆ ಆ ಹುಡುಗ ಅವನು ಸ್ಕಿಜೋಫ್ರಿನಿಯಾ ಅನ್ನುವಂತ ಕಾಯಿಲೆಯಿಂದ ಬಳಲ್ತಾ ಇದ್ದ. ಇನ್ಫ್ಯಾಕ್ಟ್ ಅವನು ಒಂದು ದಿನ ರಾತ್ರಿ ನನಗೆ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ. ತುಂಬಾ ಫೋರ್ಸ್ ಮಾಡ್ದ, ನನ್ನ ನೀವು ಡಿಸ್ಚಾರ್ಜ್ ಮಾಡ್ಲೇಬೇಕು ಅಂತ. ಅವನು ಆ ಟೈಮಿಗೆ ಅವನಿಗೆ ಯಾವ ಬಸ್ಸು ಸಿಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಾನೇ ಹೋಗಿ ಅವನನ್ನು ಅವನ ತಾಯಿಯನ್ನು ಬಿಟ್ಟು ಬಂದೆ. ಯಾಕಂದ್ರೆ ಅವನ ತಾಯಿನೂ ನನಗೆ ಪದೇ ಪದೇ ಹೇಳಿದ್ರು, ಇಲ್ಲ ಅವನಿಗೆ ಸರಿಯಾಗಿದ್ದಾನೆ, ಹೋಗ್ಲೇಬೇಕು ಅಂತ. ಅದಾಗಿ ಸ್ವಲ್ಪ ಇದರಲ್ಲೇ ಅವನು ಸೂಸೈಡ್ ಮಾಡ್ಕೊಂಡ. ಅಂಡ್ ಈ ಹ್ಯಾಡ್ ರಿಟರ್ನ್ ಎ ನೋಟ್. ನಾನು ಹಾಸ್ಪಿಟಲ್ ಅಲ್ಲಿ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಡಾಕ್ಟರ್ಗೆ ತೊಂದರೆ ಆಗಬಾರ್ದು, ನನಗೆ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ಗೆ ತೊಂದರೆ ಆಗಬಾರ್ದು ಅಂತ. ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದಿಸ್ ಈಸ್ ಸಮಥಿಂಗ್ ವೆರಿ ಬ್ಯಾಡ್. ಈ ಆತ್ಮಹತ್ಯೆ ಬ್ಯಾಡ್ ಅಂದ್ರೆ ನಮ್ಗೆ ಸೈಕ್ಯಾಟ್ರಿಸ್ಟ್ಗೆ ಬಹಳ ಮನಸ್ಸಿಗೆ ತೊಂದರೆ ಉಂಟು ಮಾಡುವಂತಹ ಸಮಸ್ಯೆ ಅಂದ್ರೆ ಈ ಸೂಸೈಡ್. ಸೊ ಹಾಗೆ ಈ ಸೂಸೈಡ್ ಮಾಡ್ಕೊಳ್ಳುವವರಿಗೆ ನಾನು ನಿಮ್ಗೆ ಒಂದು ಹೇಳ್ತೇನೆ, ಇಟ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಆಲ್ ಪ್ರಾಬ್ಲಮ್ಸ್ ವಿಚ್ ಆರ್ ಟೆಂಪರರಿ. ಲೈಫಲ್ಲಿ ಯಾವುದೇ ಪ್ರಾಬ್ಲಮ್ಮು ಇಟ್ ಈಸ್ ನಾಟ್ ಪರ್ಮನೆಂಟ್. ದಯವಿಟ್ಟು ತಿಳ್ಕೊಳ್ಳಿ, ಎಲ್ಲ ಪ್ರಾಬ್ಲಮ್ಸು ಒಂದಲ್ಲ ಒಂದು ವಿಧದಲ್ಲಿ ಸಾಲ್ವ್ ಆಗುತ್ತೆ. ನೀವು ಸೂಸೈಡ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಇದನ್ನು ನಾನು ನಿಮ್ಗೆ ಹೇಳ್ತೇನೆ. ಯಾರೇ ಆಗಲಿ, ಈಗ ಫಸ್ಟ್ ನೀವು ಕೇಳಿದ ಪ್ರಶ್ನೆಯಲ್ಲಿ ಮೊದಲನೇದು ಫ್ರೆಂಡ್ಸ್ ಏನು ಮಾಡ್ಬೋದು ಕೇಳಿದ್ರಿ. ಫ್ರೆಂಡ್ಸ್ ಒಂದು ತಿಳ್ಕೊಳ್ಳಿ, ನಿಮ್ಮ ಫ್ರೆಂಡ್ ಯಾರಾದರೂ ಒಬ್ಬ ಆತ್ಮಹತ್ಯೆಯ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಸಮುದಾಯದಲ್ಲಿ ಒಂದು ತಪ್ಪು ನಂಬಿಕೆ ಇದೆ. ಏನಂದ್ರೆ ಬೊಗಳುವ ನಾಯಿ ಕಚ್ಚೋದಿಲ್ಲ, ಕಚ್ಚುವ ನಾಯಿ ಬೊಗಳುವುದಿಲ್ಲ. ಆತ್ಮಹತ್ಯೆ ಮಾಡ್ತೇನೆ ಅನ್ನುವವನು ಖಂಡಿತ ಮಾಡುವುದಿಲ್ಲ ಅಂತ. ಇದು ದೊಡ್ಡ ತಪ್ಪು. ಯಾರು ಆತ್ಮಹತ್ಯೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಅವನು ಮಾಡಿಕೊಳ್ಳುವ ಚಾನ್ಸಸ್ ಬಹಳಷ್ಟು ಇದೆ. ಆದ್ರಿಂದ ಅದನ್ನ ನಿಗ್ಲೆಕ್ಟ್ ಮಾಡಬೇಡಿ. ಮತ್ತೆ ಅವನಿಗೆ ನಿಮ್ಮ ಬಾಯಿ ಕೊಡೋದಲ್ಲ, ಕಿವಿ ಕೊಡಿ. ಈ ನಮ್ಮ ಒಂದು ಕೆಟ್ಟ ಅಭ್ಯಾಸ ಏನಂದ್ರೆ, ನಾನ್ ನೋಡು ಹೇಗೆ ನನಗೆ ಇದಕ್ಕಿಂತ ದೊಡ್ಡ ಕಷ್ಟ ಬಂದಿತ್ತು, ನಾನು ಹೆಂಗೆ ನನ್ನನ್ನು ಫೇಸ್ ಮಾಡಿದ್ದೀನಿ, ನಾನು ಮುಂದೆ ಬಂದಿದ್ದೀನಿ, ನಿಂದೇನಿದು, ಇದೇನು ಇಲ್ಲ, ನಿಂದು ಪ್ರಾಬ್ಲಮ್ ಚಿಲ್ಡ್ರೆ ಈಗ ಹೇಳ್ಬಿಟ್ರೆ ಅವರು ಈವನ್ ಇಫ್ ದೇ ವಾಂಟ್ ಟು ಟಾಕ್ ಟು ಯು ದೇ ವಿಲ್ ನಾಟ್ ಟಾಕ್ ಟು ಯು. ಸೊ ಯು ಗಿವ್ ದಮ್ ಯುವರ್ ಇಯರ್, ನಾಟ್ ಯುವರ್ ಮೌತ್. ನಿಮ್ಮ ಬಾಯಿ ಕೊಡೋದಲ್ಲ, ಅವನು ಏನು ಹೇಳ್ತಾನೆ ಕೇಳಿ. ಮತ್ತೆ ಯಾರು ಆತ್ಮಹತ್ಯೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರಿಗೆ ಅತಿ ಅಗತ್ಯವಾಗಿ ಈ ಕೌನ್ಸೆಲಿಂಗ್ ನ ಅಗತ್ಯತೆ ಇದೆ. ಮನಃಶಾಸ್ತ್ರಜ್ಞರು, ಮನೋವೈದ್ಯರು ಅಥವಾ ಈ ಸೂಸೈಡ್ ಹೆಲ್ಪ್ ಲೈನ್. ನಾನು ನಿಮ್ಗೆ ಹೇಳ್ತೇನೆ, ಸುಲಭವಾದ ನೆನಪಿಟ್ಕೊಳ್ಬೇಕಾದಂತ ಒಂದು ಹೆಲ್ಪ್ ಲೈನ್ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ್ದು 104 ಅಂತ ನಂಬರ್ ಇದೆ. ವೆರಿ ಈಸಿ ಟು ರಿಮೆಂಬರ್. 100 ಈಸ್ ಪೊಲೀಸ್, 104. ಇಲ್ಲಿ ನೀವು ಇದನ್ನು ಫೋನ್ ಮಾಡಿದ್ರೆ ನಿಮಗೆ ಈ ಸೂಸೈಡ್ ಹೆಲ್ಪ್ ಲೈನ್ಗೆ ಅವರು ಕನೆಕ್ಟ್ ಮಾಡ್ತಾರೆ. ಅಲ್ಲಿ ಮನೋವೈದ್ಯರು ಅಥವಾ ಈ ಏನು ಟ್ರೈನ್ಡ್ ಕೌನ್ಸಿಲರ್ಸ್ ನಿಮ್ಮ ಹತ್ರ ಮಾತಾಡ್ತಾರೆ. ಸೊ ಇದನ್ನ ನೀವು ತಿಳ್ಕೊಂಡಿರ್ಬೇಕು. ಸೊ ಇನ್ನು ಯಾರಿಗೆ ಈ ಸೂಸೈಡಲ್ ಐಡಿಯಾಸ್ ಬರುತ್ತೆ, ವಾಟ್ ಐ ವಾಂಟ್ ಟು ರಿಕ್ವೆಸ್ಟ್ ಟು ಯು ಇಸ್ ಪೋಸ್ಟ್ಪೋನ್ ದಟ್ ಐಡಿಯಾ. ಇದು ಬಹಳಷ್ಟು ಕ್ಷಣಿಕವಾಗಿ, ಇಮಿಡಿಯೇಟ್ ಆಗಿ, ಇಂಪಲ್ಸಿವ್ ಆಗಿ ಬರುವಂಥದ್ದು. ಹೆಚ್ಚಿನ ಸೂಸೈಡ್ಸ್ ಆಗೋದು ಇಂಪಲ್ಸಿವ್ ಆಗಿ. ಹೇಗಾದರೂ ಮಾಡಿ ಅದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಾನು ಮಾಡಬಾರ್ದು, ನಾನು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ರೀಸನ್ಸ್ ಹಲವಾರಿದೆ. ನಾನು ಹೇಳ್ತೇನೆ, ಇವತ್ತಿಗೂ ಸುಮಾರು ಇದು 23 ವರ್ಷಗಳ ಕತೆ. 23 ವರ್ಷಗಳ ಹಿಂದೆ ಒಂದು ಹುಡುಗಿ, ಅವಳ ತಾಯಿ ಅವಳಿಗೆ ಫ್ರೆಂಡ್ಸ್ ಒಟ್ಟಿಗೆ ಫಿಲ್ಮಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಇವತ್ತಿಗೂ ಆ ತಾಯಿ ನನ್ನಿಂದ ನನ್ನ ಮಗಳು ಸತ್ತೋದ್ಲು ಅಂತ ಕೊರಗಿ ಡಿಪ್ರೆಷನ್ ನಲ್ಲಿದ್ದಾಳೆ. ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯು ಜಸ್ಟ್ ರಿಮೆಂಬರ್ ಯುವರ್ ಪೇರೆಂಟ್ಸ್, ಯು ರಿಮೆಂಬರ್ ನಿಮ್ಮ ಪ್ರೀತಿ ಪಾತ್ರರು.
ಅಫ್ಕೋರ್ಸ್ ಆ ಮೊಮೆಂಟ್ನಲ್ಲಂತೆ ಅವರಿಗೆ ದೇ ಗೆಟ್ ಕ್ಲೌಡೆಡ್. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ನೀವು ಆತ್ಮಹತ್ಯೆ ಮತ್ತೆ ಒಂದು ಕೂತ್ಕೊಂಡು ಬರೀರಿ, ನಿಮ್ಗೆ ಏನು ಅನ್ನಿಸ್ತಾ ಇದೆ. ಸಿ ದಿಸ್ ಇಸ್ ಸಮಥಿಂಗ್ ಐ ಆಲ್ಸೋ ಫಾಲೋ, ಜರ್ನಲಿಂಗ್ ಅಂತ ಹೇಳ್ತಾರೆ. ಕೂತ್ಕೊಂಡು ಬರೆದು ಬಿಡಿ, ಏನು ನಿಮ್ಗೆ ಅನ್ನಿಸ್ತಾ ಇದೆ ಅದನ್ನ ಮತ್ತೆ ಯಾರಿಗೂ ತೋರಿಸ್ಬೇಕಾಗಿಲ್ಲ, ಹರಿದು ಬಿಸಾಕಿ. ರೈಟ್. ಆದರೆ ಆ ಮೊಮೆಂಟ್ನಲ್ಲಿ ನಿಮಗೆ ಅನಿಸಿದ ವಿಚಾರಗಳು ಅದನ್ನು ಜೋರಾಗಿ ನೀವು ಬರೆದು, ಅಥವಾ ಯಾರಾದರೂ ಒಂದು ಪ್ರೀತಿ ಪಾತ್ರರಿಗೆ ಇಮಿಡಿಯೇಟ್ ಫೋನ್ ಮಾಡಿ ಹೇಳಿ, ನನಗೆ ಈ ಥರ ಆಗ್ತಾ ಇದೆ, ನನಗೆ ಈ ಯೋಚನೆ ಬರ್ತಾ ಇದೆ, ಐ ಡೋಂಟ್ ವಾಂಟ್ ಟು ಡೂ ದಿಸ್, ಆದರೂ ನನಗೆ ಬಹಳ ಇದು ಬರ್ತಾ ಇದೆ. ಸೊ ಈ ಥರದ ಒಂದು ಇದನ್ನು ಮಾಡುವಾಗ ಹಲವಾರು ಸೂಸೈಡ್ಸ್, ಈಗ ನೀವು ಆಶ್ಚರ್ಯ ಆಗ್ಬೋದು, ನಾನು ಹೆಲ್ಪ್ ಲೈನ್ ಬಗ್ಗೆ ಹೇಳಿದೆ. ದೇರ್ ಆರ್ ರಿಸರ್ಚರ್ಸ್ ವಿಚ್ ಹ್ಯಾವ್ ಪ್ರೂವ್ಡ್ ದಟ್ ಈ ಆತ್ಮಹತ್ಯೆ ಹೆಲ್ಪ್ ಲೈನ್ಗಳು ನಿಜವಾಗ್ಲೂ ಸೂಸೈಡ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಎಷ್ಟೋ ಆ ಮೊಮೆಂಟ್ ನಲ್ಲಿ ನೀವು ಫೋನ್ ಮಾಡಿದಾಗ ಏನಾಗುತ್ತಂದ್ರೆ ಮನಸ್ಸಿನಲ್ಲಿ ಇದ್ದ ವಿಚಾರಗಳು ಚೇಂಜ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಮತ್ತು ಹಾಗೆ ಪದೇ ಪದೇ ಅವಾಗ ಹೋಯ್ತು, ಇನ್ನೊಂದು 4 ದಿನ ಬಿಟ್ಟು ಇನ್ನೂ ಬರ್ತಾ ಇದೆ, ಅಂತ ಸಂದರ್ಭದಲ್ಲಿ ಯು ಬೆಟರ್ ಟೇಕ್ ಮೆಡಿಕಲ್ ಟ್ರೀಟ್ಮೆಂಟ್. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸೂಸೈಡ್ ಪ್ರಿವೆನ್ಷನ್ಗೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಟ್ರೀಟ್ಮೆಂಟ್ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಮಾಡಿಫೈಡ್ ಇಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅಂತ ಹೇಳ್ತಾರೆ. ನೀವೆಲ್ಲ ಕೇಳಿದಿರಿ ಶಾಕ್ ಟ್ರೀಟ್ಮೆಂಟ್ ಅಂತ. ಈ ಶಾಕ್ ಟ್ರೀಟ್ಮೆಂಟ್ ಬಗ್ಗೆ ನಮ್ಮ ಮೀಡಿಯಾದವರು ಒಂದು ತಪ್ಪು ಕಲ್ಪನೆಯನ್ನೇ ಹುಟ್ಟು ಹಾಕಿದ್ದಾರೆ. ಏನಂದ್ರೆ 2 ವೈರ್ ಪ್ಲಗ್ ಕೊಟ್ಬಿಟ್ಟು 2 ವೈರ್ ತಲೆಗೆ ಕೊಟ್ಟು ಅಂತ ಕಿರ್ಚುವುದನ್ನು ತೋರಿಸಿ ಬಿಡ್ತಾರೆ. ಇಟ್ ಇಸ್ ನಾಟ್ ಸೊ. ಈ ವಿದ್ಯುತ್ ಕಂಪನ ಚಿಕಿತ್ಸೆ ಅನ್ನೋದು ಇಟ್ ಇಸ್ ಅ ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್. ಬಹಳಷ್ಟು ಜನರಿಗೆ ಆತ್ಮಹತ್ಯೆ ಯೋಚನೆ ಇರುವವರಿಗೆ ಈ ತರ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನುವಂಥದ್ದು, ಅಥವಾ ಪದೇ ಪದೇ ಅಟೆಂಪ್ಟ್ ಮಾಡಿರುವವರಿಗೆ, ಅಂಥವ್ರಿಗೆ ನಾವು ಈ ಏನು ಅನೆಸ್ಥೀಸಿಯಾ ಕೊಡ್ತೇವೆ, ಅರಿವಳಿಕೆ ಕೊಟ್ಟು ಆಮೇಲೆ ಅವರಿಗೆ ಈ ಇದನ್ನು ಕೊಡ್ತೇವೆ, ಶಾಕ್. ಅದು ಎಷ್ಟು 70 ವೋಲ್ಟ್ಸ್ ಶಾಕ್ ಫಾರ್ ಅರೌಂಡ್ 0.5 to 1 seconds ಕೊಡ್ತೇವೆ ಅಷ್ಟೇ, ಸಣ್ಣ ರೀತಿಯಲ್ಲಿ. ಅದು ಏನ್ ಮಾಡುತ್ತಂದ್ರೆ ಬ್ರೈನ್ ನಲ್ಲಿ ಕೆಮಿಕಲ್ ಚೇಂಜಸ್ ಮಾಡಿ ಸೂಸೈಡ್ ಅನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಇದು ನಮ್ಮ ಜನಸಾಮಾನ್ಯರು ತಿಳ್ಕೊಂಡಿರ್ಬೇಕು. ಏನಂದ್ರೆ ಪ್ರೊಫೆಷನಲ್ ಟ್ರೀಟ್ಮೆಂಟ್, ಮನೋವೈದ್ಯರ ಬಳಿ ಕೌನ್ಸಿಲಿಂಗ್, ಮತ್ತು ಅಗತ್ಯ ಬಿದ್ದರೆ ಮಾತ್ರೆ ಚಿಕಿತ್ಸೆ, ಅಗತ್ಯ ಬಿದ್ದರೆ ವಿದ್ಯುತ್ ಕಂಪನ ಚಿಕಿತ್ಸೆ, ಇದರ ಉಪಯೋಗವನ್ನ ಸರಿಯಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾನೆ. ಸೊ ಇವೆಲ್ಲ ನೀವು ಸೂಸೈಡ್ ಪ್ರಿವೆನ್ಷನ್ಗೆ ಮಾಡಬಹುದಾದಂತ ವಿಚಾರಗಳು. ರೈಟ್ ಡಾಕ್ಟರ್. ಇನ್ನು ಕೆಲವು ಕ್ವಿಕ್ ಕ್ವೆಶನ್ಸ್, ನೀವು ಸ್ಟ್ರೈಟ್ ಆನ್ಸರ್ಸ್ ಕೊಡ್ತೀರಾ? ಸ್ವಲ್ಪ ಪರ್ಸನಲ್ ಆಗಿರ್ಬೋದು, ತೊಂದರೆ ಇಲ್ಲ. ತೊಂದರೆ ಇಲ್ಲ. ಓಕೆ. ನೀವು ಸಾಮಾಜಿಕ ನ್ಯಾಯ, ರಾಜಕೀಯ, ಸಮಾಜ ಸೇವಾ ಚಟುವಟಿಕೆಗಳು, ಸಾಮಾಜಿಕ ಮಾಧ್ಯಮ ಅಂದ್ರೆ ಸೋಷಿಯಲ್ ಮೀಡಿಯಾ, ಮತ್ತು ಫ್ರೆಂಡ್ಸ್, ಸ್ನೇಹ, ಒಂದಲ್ಲ ಎರಡಲ್ಲ, ಈ ಥರ ಎಲ್ಲ ಚಟುವಟಿಕೆಗಳಲ್ಲೂ ಯಾವತ್ತು ನೋಡಿದ್ರು ಆಕ್ಟಿವ್ ಆಗಿ ನೀವು ಭಾಗವಹಿಸ್ತೀರಿ. ಓಕೆ ಅಲ್ವಾ? ಇದು ಬಹುಶಃ ನನ್ನದು ಪಾಸಿಟಿವ್ ಇರ್ಬೋದು, ಕೆಲವರಿಗೆ ಅದು ನೆಗೆಟಿವ್ ಅನ್ನಿಸ್ಬೋದು. ಐ ಡೋಂಟ್ ಕೇರ್. ಬಟ್ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಅಂತ ನಾನು ಐ ಫೀಲ್ ಟುಡೇ ವಾಟ್ ಎವರ್ ಐ ಎಮ್, ಇಟ್ ಇಸ್ ಬಿಕಾಸ್ ಆಫ್ ಐ ಎಮ್ ಮಲ್ಟಿ ಟ್ಯಾಲೆಂಟೆಡ್ ಅಂಡ್ ಐ ಎಮ್ ಇಂಟ್ರೆಸ್ಟೆಡ್ ಇನ್ ಸೋ ಮೆನಿ ಖಂಡಿತ. ಓಕೆ. ಈಗ ನೀವು ಬೈಬೇಕಾದ್ರೆ ಎಲ್ರಿಗೂ ಬೈತೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಕಾಂಗ್ರೆಸ್ ಅವರಿಗೆ, ಬಿಜೆಪಿ ಅವರಿಗೆ, ಇವರಿಗೆ, ಸಣ್ಣವರಿಗೆ, ದೊಡ್ಡವರಿಗೆ ನೇರವಾಗಿ ಬೈತೀರಿ. ಈಗ ಅಲ್ಲಲ್ಲ, ಈಗ ನಮ್ಗೊಂದು ಡೌಟ್ ಏನಂತಂದ್ರೆ, ನಿಮ್ಮನ್ನ ಸ್ವಲ್ಪ ತುಂಬಾ ಕೀನ್ ಆಗಿ ಫಾಲೋ ಮಾಡೋ ನಿಮ್ ಪೊಲಿಟಿಕಲ್ ಇನ್ಕ್ಲಿನೇಷನ್ ಏನು ಅಂತ. ಸಿ ನಂದು ಮೈ ಇನ್ಕ್ಲಿನೇಷನ್ ಈಸ್ ಪರ್ಮನೆಂಟ್ ಆಪೋಸಿಷನ್ ಪಾರ್ಟಿ ಅಂತ ನನ್ನ ಮಗ ಯಾವಾಗ್ಲೂ ಹೇಳ್ತಾನೆ. ಈಗಲ್ಲ, ಅವನಿಗೆ 6-7 ವರ್ಷದಿಂದ ನನಗೆ ಹೇಳ್ತಾನೆ, ನೀನು ಯಾವಾಗ ನೋಡಿದ್ರು ಎಲ್ರಿಗೂ ಬೈತಾ ಇರ್ತಿ ಅಂತ. ಸಿ ನನ್ನ ಅನಿಸಿಕೆ ಏನಂದ್ರೆ, ನಾನು ಆಗ್ಲೇ ಹೇಳಿದಾಗೆ, ಸಿ ವಿ ಆರ್ ಯುನೀಕ್, ವಿ ನೀಡ್ ಟು ಬಿ ಯುನೀಕ್. ಈಗ ಅಷ್ಟೇ. ಈಗ ನನಗೆ ಅನಿಸಿದ್ದನ್ನ ನನಗೆ ಯಾವುದೇ ಪೊಲಿಟಿಕಲ್ ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ, ನನಗೆ ಯಾವುದೇ ಇನ್ಕ್ಲಿನೇಷನ್ ಇಲ್ಲ. ಈಗ ನಾಳೆ ನಾನು ಬಿಜೆಪಿ ಅವರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ರು ಅಂತಾನೆ ಹೇಳ್ತೇನೆ, ಕಾಂಗ್ರೆಸ್ನವರು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರು ಅಂತಾನೆ ಹೇಳ್ತೇನೆ. ಹೇಳಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ. ಸೊ ಐ ಡೋಂಟ್ ಥಿಂಕ್ ನನ್ನನ್ನ ನೀವು ಅದೇ ಪಾರ್ಟಿ ಇದೇ ಪಾರ್ಟಿ ಅಂತ ಹೇಳುದು ಕಷ್ಟ. ಹಾಗೆ ಅಲ್ಪ ಸ್ವಲ್ಪ ಇದನ್ನು ಮಾಡಿದ್ರೆ, ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ, ಐ ಆಮ್ ಮೋರ್ ಟುವರ್ಡ್ಸ್ ಸೆಕ್ಯುಲರ್ ಇದು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಅಷ್ಟು ಹೇಳ್ತಾನೆ. ಈಗ ನಿಮ್ಗಿರುವಂತಹ ವಿದ್ವತ್ತಿಗೆ ಡಾಕ್ಟ್ರೆ, ನೀವು ವಿದೇಶದಲ್ಲಿ ಯಾವುದೋ ಒಂದು ದೊಡ್ಡ ಹೆಸರಾಂತ ಯೂನಿವರ್ಸಿಟಿನಲ್ಲಿ ಒಬ್ಬ ಪ್ರೊಫೆಸರ್ ಆಗಿನೋ ಅಥವಾ ಪ್ರಾಕ್ಟೀಸ್ ಮಾಡಿಕೊಂಡು ಲಕ್ಷ ಸಂಪಾದನೆ ಮಾಡ್ಬೋದಾಗಿತ್ತು. ಆದರೆ ನೀವು ಅಂತೂ ಉಡುಪಿನಲ್ಲೇ ಇದ್ದುಕೊಂಡು ಒಂದಷ್ಟು ಜನರ ಜೊತೆ ಬೆರೆತು ಕೆಲಸ ಮಾಡ್ತಿದ್ದೀರಿ. ಯಾಕೆ ನೀವು ಅಲ್ಲೆಲ್ಲ ಹೋಗ್ಲಿಲ್ವಾ? ಇಲ್ಲ, ನಾನು ನಿಮಗೆ ಹೇಳಿದ್ರೆ ನಗು ಬರುತ್ತೆ. ನನಗೆ ಫಾರಿನ್ಗೆ ಹೋಗ್ಲಿಕ್ಕೆ ಯಾಕೆ ಇದು ಇತ್ತಂದ್ರೆ, ಒಂದು ರೀತಿಯ ಹಿಂಜರಿಕೆ. ಯಾಕೆ ಅಂದ್ರೆ, ನನಗೆ ಈ ಫೋರ್ಕ್ ಮತ್ತೆ ಸ್ಪೂನ್ ಅಲ್ಲಿ ತಿನ್ನಕ್ ಬರಲ್ಲ, ಇವತ್ತಿನವರೆಗೂ ಬರಲ್ಲ. ಈಗಲೂ ನಾನು ಫಾರಿನಿಗೆ ಹೋದ್ರೆ ಕೈ ಹಾಕಿ ತಿನ್ನೋದು. ಅಲ್ಲಿಂದ ಹಿಡಿದು ನನಗೆ ಆ ಮ್ಯಾನರಿಸಮ್ಸು, ಜೆಂಟಲ್ ಮ್ಯಾನ್ ಆಗಿರೋದಕ್ಕೆ ಬರಲ್ಲ. ಅದು ಒಂದು. ಎರಡನೇ ಇದು ಏನಂದ್ರೆ, ಬಹುಶಃ ನನಗನ್ಸೋದು
ನಾವು ಭಾರತದಲ್ಲಿ ಇರುವುದು ಇದು ಎಲ್ಲ ನಾವೇ ನಮ್ಮ ರಾಜರು. ಇದು ಅದಂತೂ ಹೇಳ್ತೇನೆ, ನಮ್ಮ ಕಂಟ್ರಿಯಲ್ಲಿ ಸಿಗುವಷ್ಟು ಏನು ಫ್ರೀಡಮ್ ನಮ್ಗೆ ಎಲ್ಲೂ ಸಿಗಲ್ಲ. ಇದು ಎರಡನೇ ರೀಸನ್. ಮೂರನೇ ರೀಸನ್ ಬಹುಶಃ ಏನಂದ್ರೆ, ನಾನು ನೀವು ಹೇಳದಷ್ಟು ಅಷ್ಟು ವಿದ್ವತ್ ಇಲ್ಲ ನನಗೆ. ನಾನು ಐ ಎಮ್ ಎ ವೆರಿ ಆರ್ಡಿನರಿ. ಇದು ಬಹುಶಃ ನಾನು ಯಾವಾಗ್ಲೂ ಹೇಳುದಿದೆ, ಈ ಯಕ್ಷಗಾನದ ವೇಷದ ಹಾಗೆ ವೇಷ ಹಾಕಿದ್ದೇವೆ, ಕುಣಿಬೇಕು, ಅದನ್ನು ಮಾಡ್ತಾ ಇದ್ದೇನೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ರೋಲ್. ಅದಂತೂ ಹೇಳ್ತೇನೆ, ನನಗೆ ನನ್ನ ರೋಲ್ ಬಗ್ಗೆ ಎಳ್ಳಷ್ಟು ಇದು ಇಲ್ಲ, ಯಾವತ್ತೂ ಅನ್ಸಿದ್ದಿಲ್ಲ, ಬೇಸರ ಇಲ್ಲ. ನಾನು ಐ ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಮೈ ವಾಟ್ ಎವರ್ ಐ ಹ್ಯಾವ್ ಮೇಡ್ ಅಂಡ್ ವಾಟ್ ಎವರ್ ಆಪರ್ಚುನಿಟೀಸ್ ಐ ಗೆಟ್, ಐ ಟೇಕ್ ಇಟ್, ಇನ್ಕ್ಲೂಡಿಂಗ್ ಇವತ್ತು ಈ ಪಾಡ್ಕಾಸ್ಟ್ ನೀವು ಹೇಳಿದಾಗ ಬಹಳ ಖುಷಿಯಾಗಿ ಒಪ್ಕೊಂಡೆ. ಯಾಕಂದ್ರೆ ಇಟ್ಸ್ ಎ ನ್ಯೂ ಆಪರ್ಚುನಿಟಿ ಫಾರ್ ಮೀ. ಐ ಹ್ಯಾವ್ ಸೀನ್, ಇನ್ಫ್ಯಾಕ್ಟ್ 2-3 ದಿನದ ಹಿಂದೆ ನನ್ನ ಮಗ ಹೇಳ್ತಾ ಇದ್ದ, ನಾನು ಬಹಳ ಇಷ್ಟಪಡುವಂತ ಅಬಿ ಫಿಲಿಪ್ ಅಂತ ಒಬ್ಬ ವೈದ್ಯ ಇದ್ದಾರೆ, ಅವರನ್ನ ಈ ಬಿಯರ್ ಬೈಸೆಪ್ಸ್ ಇದಕ್ಕೆ ಕರೆದಿದ್ದಾರೆ, ಗೊತ್ತಾ ನಿನಗೆ ಅಂತ ನನ್ನ ಮಗ ಹೇಳ್ದ. ಅವಾಗ ನಾನು ಅವನಿಗೆ ಕೇಳಿದೆ, ಏನಿದು ಪಾಡ್ಕಾಸ್ಟ್ ಕಾನ್ಸೆಪ್ಟ್? ಅವಾಗ ಅವನು ಹೇಳಿದ. ಸೊ ಅದಾಗಿ ಸ್ವಲ್ಪ ಒಂದು ದಿನದಲ್ಲೂ ಅವಿನಾಶ್ ಫೋನ್ ಬಂತು. ಸೊ ಐ ವಾಸ್ ಟೆಲಿಂಗ್ ಹಿಮ್, ಬಹುಶಃ ನಮ್ಮ ಕರ್ನಾಟಕದಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪಾಡ್ಕಾಸ್ಟ್ ಈ ವಾರ್ತಾ ಭಾರತಿದಂತೆ, ಅದರಲ್ಲಿ ನನ್ನನ್ನು ಕರೆದಿದ್ದಾರೆ, ಖುಷಿ ಪಡು ಅಂತ ಹೇಳಿದೆ ಅವನಿಗೆ. ಸೊ ಐ ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಮೈ ಲೈಫ್. ಐ ಬಿಲೀವ್ ಇನ್ ಟೇಕಿಂಗ್ ಎವ್ರಿ ಆಪರ್ಚುನಿಟಿ, ಬಟ್ ಐ ವಿಲ್ ನಾಟ್ ಗೋ ಇನ್ ಸರ್ಚ್ ಆಫ್ ಆಪರ್ಚುನಿಟೀಸ್. ನನಗೆ ಬಂದ್ರೆ ನಾನು ಉಪಯೋಗಿಸ್ತೇನೆ, ಅಷ್ಟನ್ನಂತೂ ಕ್ಲಿಯರ್ ಆಗಿ ಹೇಳ್ತೇನೆ. ಓಕೆ, ಸೊ ನೀವೇನಾದ್ರೂ ಡೀಪ್ ಆಗಿ ಆಲೋಚನೆ ಮಾಡಿ ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಹೋದಾಗ ಯೂನಿವರ್ಸ್ ನಮ್ಮನ್ನ ಕನೆಕ್ಟ್ ಮಾಡುತ್ತೆ ಅಂತ. ಓಕೆ, ಯು ಕ್ಯಾನ್ ಸೇ ದಟ್. ಓಕೆ ಓಕೆ, ನೀವು ಡೈಲಿ ಎಷ್ಟು ಪೇಷಂಟ್ಸ್ ನೋಡ್ತೀರಿ? ನಾನು ಒಂದು 60-70 ಆವರೇಜ್ ನೋಡ್ತೇನೆ, 60ರಿಂದ 70 ಪೇಷಂಟ್ ನೋಡ್ತೇನೆ ಆನ್ ಅನ್ ಆವರೇಜ್. ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಕಿಗಾಯ್ ಬಗ್ಗೆ ಬರ್ಕೊಂಡಿದ್ರಿ, ಚುಟುಕಾಗಿ ಹೇಳಿಬಿಡಿ. ಇಕಿಗಾಯ್ ಅಂದ್ರೆ ನನ್ನ ಜೀವನದಲ್ಲೇ ನಾನು ಹೇಳುದಿದ್ರೆ, ನಾನು ಯಾವುದರಲ್ಲಿ ಚೆನ್ನಾಗಿದ್ದೇನೆ, ಸೊ ಯಾವುದನ್ನ ಇಷ್ಟಪಡ್ತೇನೆ, ಅದರ ಜೊತೆಗೆ ಅದರಿಂದ ನನ್ನ ಜೀವನವನ್ನ ನಡೆಸುವಷ್ಟು ನನಗೆ ದುಡ್ಡು ಬರುತ್ತೆ. ಸಿಂಪಲ್ ಆಗಿ ಹೇಳ್ತಿದ್ದೇನೆ. ಇದನ್ನ ಇಕಿಗಾಯ್ ಅಂತ, ಇದು ಒಂದು ಜಾಪನೀಸ್ ಕಾನ್ಸೆಪ್ಟ್. ಐ ಸ್ಟ್ರಾಂಗ್ಲಿ ಬಿಲೀವ್, ನನಗೆ ನನ್ನ ಇಕಿಗಾಯ್ ಇಸ್ ಮೈ ಬಾಳಿಗ ಹಾಸ್ಪಿಟಲ್. ಯಾಕಂದ್ರೆ ನಾನು ಇಷ್ಟಪಡುವ ಕೆಲಸ ಅಂದ್ರೆ ಪಬ್ಲಿಕ್ ಗೆ ಏನಾದ್ರೂ ಸಹಾಯ ಮಾಡಬೇಕು, ಅದನ್ನ ಮಾಡ್ಲಿಕ್ಕೆ ನನ್ನ ಸಂಸ್ಥೆ ಬಿಟ್ಟಿದೆ. ಅಂಡ್ ಐ ಆಮ್ ಗುಡ್ ಅಟ್ ಇಟ್. ಯಾಕೆ ಗುಡ್ ಅಟ್ ಇಟ್? ನಾನು ಬೇರೆ, ಈಗ ನಾನು ಇದರಲ್ಲೂ ಹೇಳ್ತೇನೆ ನಿಮ್ಗೆ, ನಾನು ಫಸ್ಟ್ ಸೈಕ್ಯಾಟ್ರಿ ಇದು ಇಂಟರ್ವ್ಯೂ ಫೇಸ್ ಮಾಡ್ಲಿಕ್ಕೆ ಹೋದಾಗ ನನಗೆ ನನ್ನ ಮಾಸ್ಟರ್ ಕೇಳಿದ್ರು, ನೀನ್ ಯಾಕೆ ಸೈಕ್ಯಾಟ್ರಿ ಆರಿಸ್ಕೊಳ್ತಿದಿ ಅಂತ. ನನಗೆ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಐ ನೋ ಐ ಆಮ್ ಗುಡ್ ಅಟ್ ಇಟ್ ಅಂತ. ಅವ್ರು ಹೇಳಿದ್ರು, ಅದನ್ನ ನಾವು ಹೇಳ್ಬೇಕು, ನೀನಲ್ಲ ಅಂತ. ಆಮೇಲೆ ಅವ್ರು ಕೇಳಿದ್ರು, ವೈ ಡು ಯು ಫೀಲ್ ಯು ಆರ್ ಗುಡ್ ಅಟ್ ಇಟ್ ಅಂತ. ಆಗ ಅವ್ರಿಗೆ ಇನ್ನೂ ಶಾಕ್ ಆಯ್ತು. ನಾನು ಹೇಳಿದೆ, ನಾನು ಸ್ಟೆಥೋಸ್ಕೋಪ್ ಕಿವಿಗೆ ಹಾಕೊಂಡು ಕೇಳಿದ್ರೆ ನನಗೆ ಸರಿಯಾಗಿ ಕೇಳಿಸುದಿಲ್ಲ, ಸರ್ಜರಿ ಮಾಡ್ಲಿಕ್ಕೆ ಹೋದ್ರೆ ಕೈ ನಡಕ್ತದೆ, ಸಣ್ಣ ಪುಟ್ಟ ಸರ್ಜರಿ ನಮ್ ಇಂಟರ್ನ್ಶಿಪ್ ಅಲ್ಲಿ ಕೊಡ್ತಾರೆ, ಅದನ್ನು ಮಾಡ್ಲಿಕ್ಕೆ ನನಗೆ ಕೈ ನಡಕ್ತಿತ್ತು. ಸೊ ಅವೆರಡು ಆಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮಾತಾಡುವುದರಲ್ಲಿ ನಾನು ಹುಷಾರ್, ಅದಕ್ಕೆ ನಾನು ಸೈಕ್ಯಾಟ್ರಿ ತಗೊಂಡೆ ಅಂತ. ಸೊ ಇದು ನಿಜವಾಗ್ಲೂ ಒಂದು ರೀತಿಯಲ್ಲಿ ಟ್ರೂ. ಸೊ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಇಷ್ಟಪಟ್ಟದ್ದು ಇದನ್ನು. ಮತ್ತೆ ಇದರಿಂದ ನನಗೆ ಜೀವನದಲ್ಲಿ ಏನು ತೊಂದರೆ ಆಗಿಲ್ಲ. ನನಗೆ ಬೇಕಾದಷ್ಟು ಹೊಟ್ಟೆ ಬಟ್ಟೆಗೆ ಅದಕ್ಕಿಂತ ಜಾಸ್ತಿನೇ ನನಗೆ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ಪ್ರೀತಿ ಸಿಕ್ಕಿದೆ, ಪಾಪ್ಯುಲಾರಿಟಿ ಸಿಕ್ಕಿದೆ, ಅದರಿಂದಾಗಿ ಐ ಆಮ್ ಸ್ಯಾಟಿಸ್ಫೈಡ್. ಸೊ ದಿಸ್ ಇಸ್ ವಾಟ್ ಈಸ್ ಇಕಿಗಾಯ್. ಇಕಿಗಾಯ್ ಅಂದ್ರೆ ಇದು 3 ಆಗ್ಬೇಕಂತೆ. ಅಂದ್ರೆ ನಿಮಗೆ ಇಷ್ಟಪಟ್ಟದ್ದು, ನೀವು ಅದರಲ್ಲಿ ಗುಡ್ ಆಗಿರುವಂಥದ್ದು, ಮತ್ತು ಅದರಿಂದ ನಿಮಗೆ ಸಂತೃಪ್ತಿ ಸಿಗುವಂಥದ್ದು, ಇದು ಇದ್ರೆ ಇದನ್ನು ಇಕಿಗಾಯ್ ಅಂತ ಹೇಳ್ತಾರೆ ಅಂತ ಅವರು ಜಾಪನೀಸ್ ಕಾನ್ಸೆಪ್ಟ್ ಇದು. ನೀವು ಕೂಡ ಮಾನಸಿಕವಾಗಿ ಕುಗ್ತೀರಾ? ಕುಗ್ಗಿದಾಗ ಅದರಿಂದ ಹೇಗೆ ಹೊರಗೆ ಬರ್ತೀರಿ? ತುಂಬಾ ಒಳ್ಳೆ ಪ್ರಶ್ನೆ ಇದು. ನೀವು ಮಾನಸ ಸರೋವರ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಾನಸ ಸರೋವರದಲ್ಲಿ ಒಂದು ಇದು ಬರುತ್ತೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಕನ್ನಡದ ಒಂದು ವೆರಿ ಫೇಮಸ್ ಮೂವಿ ಅದು, ಮಾನಸಿಕ ಕಾಯಿಲೆಗಳ ಬಗ್ಗೆ. ಐ ಥಿಂಕ್ ಪುಟ್ಟಣ್ಣ ಕಣಗಲ್ ಅವರ ಇದು ಅದು. ಬರ್ತಾ ಹುಚ್ಚಿ ಮಾತು ಡಾಕ್ಟರ್ ಮಾತು ಒಂದೇ ತರ ಆಗಿದೆ ಅನ್ಸುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಇದು ಜನಸಾಮಾನ್ಯರಲ್ಲೂ ಒಂದು ನಂಬಿಕೆ ಇದೆ, ಏನಂದ್ರೆ ಪೇಷಂಟ್ ನೋಡಿ ಇವರು ಹುಚ್ಚರಾಗ್ತಾರೆ ಮಾನಸಿಕ ವೈದ್ಯರು ಅಂತ. ಬಹುಶಃ ನನ್ ನೋಡಿದ್ರೆ ನಿಮ್ಗೆ ಆ ನೋಷನ್ ಹೋಗುತ್ತೆ ಅನ್ಸುತ್ತೆ, ಯಾಕಂದ್ರೆ ನನ್ನ ಪ್ರಕಾರ ನಾನು ಸರಿಯಾಗಿದ್ದೇನೆ. ಸೊ ನಾನು ನಿಮ್ಗೆ ಅಫ್ಕೋರ್ಸ್ ದೇರ್ ಆರ್ ಟೈಮ್ಸ್ ನಾವು ಕುಗ್ಗುವುದಿದೆ, ಹೇಳಿದೆ ಅಲ್ಲ, ನಾನು ಕುಗ್ಗುವಂತ ವಿಚಾರಗಳು ಮುಖ್ಯವಾಗಿ ಪೇಷಂಟ್ಸ್ ಬಗ್ಗೆ. ಪೇಷಂಟ್ ಏನೋ ಸರಿಯಾಗಿ ಆಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಏನೋ ಒಂದು ನನಗೆ ಒಂದು ಡ್ರೆಡ್ಫುಲ್ ಸೈಡ್ ಇಫೆಕ್ಟ್,
ಏನೋ ಒಂದು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ, ಪೇಷಂಟ್ಗೆ ನಾವು ಮಾತ್ರೆ ಕೊಟ್ಟದ್ದು ಅಂತ ಟೈಮ್ನಲ್ಲಿ ಕುಗ್ಗಿದ್ದಿದೆ. ಮತ್ತೆ ಇನ್ಫ್ಯಾಕ್ಟ್ ನ್ಯಾಚುರಲ್ ಈವೆಂಟ್ಸ್, ನನ್ನ ತಂದೆ ತಾಯಿ ತೀರಿ ಹೋದಾಗ ಬಹಳಷ್ಟು ಬೇಸರ ಆಗಿದೆ. ಹಾಗೆ ಈ ಆತ್ಮಹತ್ಯೆಗಳು ಅಥವಾ ನನ್ನ ಕ್ಲೋಸ್ ಫ್ರೆಂಡ್ಸ್, ಈವನ್ ಕೆಲವೊಮ್ಮೆ ಕೆಲವು ಪಬ್ಲಿಕ್ ಫಿಗರ್ಸ್, ಉದಾಹರಣೆಗೆ ಈ DK ರವಿ ಅವರು ಇದಾದಾಗ ನನಗೆ ಬಹಳ ಬೇಜಾರಾಗಿತ್ತು. ಇನ್ಫ್ಯಾಕ್ಟ್ ಸುಮಾರು ದಿನ ತಗೊಂಡೆ. ಅಬ್ದುಲ್ ಕಲಾಂ ಅವರು ತೀರುವುದಾಗಲೂ ಸ್ವಲ್ಪ ಜಾಸ್ತಿನೇ, ನನಗೆ ಬೇರೆಯವ್ರಿಗಿಂತ ಜಾಸ್ತಿನೇ ನನಗೆ ಆಮೇಲೆ ಅನ್ನಿಸ್ತಾ ಇತ್ತು, ಆಮ್ ಐ ಓವರ್ ರಿಯಾಕ್ಟಿಂಗ್ ಅಂತ. ಆ ಥರದ ಸನ್ನಿವೇಶಗಳು ಬಂದಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಆ ಥರದ ಕುಗ್ಗಿದಾಗ ನಾನು ಯೂಶ್ವಲಿ ಏನು ಮಾಡ್ತೇನೆ ಅಂದರೆ, ನನ್ನದೇ ಆದಂಥ ವಿಧಾನಗಳಿದೆ. ಅವರ ಬಗ್ಗೆ ಬರೆಯುವುದು ಅಥವಾ ಅವರ ಬಗ್ಗೆ ಇನ್ನೂ ಹೆಚ್ಚು ಪುಸ್ತಕಗಳನ್ನು ಓದುವುದು. ಇನ್ಫ್ಯಾಕ್ಟ್ ಅನಂತಮೂರ್ತಿ ಅವರು ಸತ್ತು ಹೋದಾಗಲೂ ಹಾಗೆ ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು, ಎಸ್ಪೆಷಲಿ ದ ವೇ ಈ ವಾಸ್ ಟ್ರೀಟೆಡ್ ಟುವರ್ಡ್ಸ್ ದ ಎಂಡ್. ಗಿರೀಶ್ ಕಾರ್ನಾಡ್ ಅವರು ತೀರಿ ಹೋದಾಗಲೂ ಅಷ್ಟೇ. ಅಂಥ ಸಂದರ್ಭದಲ್ಲಿ ಅವರ ಪುಸ್ತಕಗಳನ್ನು ಓದೋದು, ಅವರ ಬಗ್ಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದು, ಈ ರೀತಿಯಾದ ವಿಚಾರಗಳನ್ನು ಮಾಡಿ ನನ್ನ ಮನಸ್ಸಿನ ಒಂದು ಬೇಸರವನ್ನು ಹೊರಗೆ ಹಾಕ್ತೇನೆ. ದಿಸ್ ಇಸ್ ವಾಟ್ ಐ ಫಾಲೋ. ಮತ್ತೆ ಈ ಒತ್ತಡಗಳು, ಟೆನ್ಷನ್ಸ್ ಆಗುವಾಗ ಯೂಶ್ವಲಿ ನಾನೇನ್ ಮಾಡ್ತೇನೆ, ನನ್ನ ಫ್ರೆಂಡ್ಸ್ ಇದ್ದಾರೆ ವೆರಿ ಕ್ಲೋಸ್, ಆಸ್ ಯು ರೈಟ್ಲಿ ಸೆಡ್, ಐ ಹ್ಯಾವ್ ಎ ವೆರಿ ಬಿಗ್ ಫ್ರೆಂಡ್ ಸರ್ಕಲ್ ಹೂ ಆರ್ ಇನ್ ಡಿಫರೆಂಟ್ ಫೀಲ್ಡ್ಸ್. ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಹೀಗೆ ಅವ್ರ ಹತ್ರ ಮಾತಾಡಿಕೊಂಡು ಅವ್ರ ಹತ್ರ ಸಜೆಷನ್ಸು ಅಥವಾ ನನಗೆ ಅನಿಸಿದ ವಿಚಾರಗಳನ್ನು ಅವರಿಗೆ ಹೇಳಿ ನನ್ನ ಟೈಮನ್ನು ಪಾಸ್ ಮಾಡ್ತೇನೆ. ಕೊನೆ ಪ್ರಶ್ನೆ ಡಾಕ್ಟ್ರೆ. ಓಕೆ, ದೇವರು ಅಷ್ಟೇ. ಓಕೆ, ನಾನು ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ, ನಾನು ಯಾವುದೇ ದೇವರು, ಈ ಅತೀಂದ್ರಿಯ ಶಕ್ತಿ ಇದನ್ನು ನಂಬುದಿಲ್ಲ. ಇದನ್ನು ನಾನು ಹಲವಾರು ಸರಿ ಹೇಳಿದ್ದೇನೆ, ಈಗ ಸಹ ಪುನಃ ಹೇಳ್ತೇನೆ. ಒಂದು ಕಾಲದಲ್ಲಿ ನಂಬಿದ್ದಿತ್ತು, ಆದರೆ ಈಗ ಅದನ್ನ ಕಳೆದ ಐ ಥಿಂಕ್ 2014-15 ನಂತರ ಯಾವುದೇ ಒಂದು ಅತೀಂದ್ರಿಯ ಶಕ್ತಿ ಇದೆ, ನಮ್ಮ ಜೀವನವನ್ನು ಅದು ನಡೆಸುತ್ತೆ ಅನ್ನೋದು ಅದು ಸುಳ್ಳು ಅಂತ ನನ್ನ ಒಂದು ಬಲವಾದ ನಂಬಿಕೆ. ಆದರೆ ಅದರ ಅರ್ಥ ನಾನು ನಿಮ್ಮ ನಂಬಿಕೆಗಳಿಗೆ ನಾನು ಅಡ್ಡ ಬರುವುದಿಲ್ಲ. ಈಗ ನನ್ನ ಮನೆಯಲ್ಲೇ ಇರ್ಬೋದು, ನನ್ನ ತಾಯಿ ಸಾಯುವವರೆಗೆ ಅವರಿಗೆ ಬಹಳ ನಂಬಿಕೆ ಇದೆ. ನನ್ನ ತಾಯಿಯ ಒಂದು ನಂಬಿಕೆ ಏನಂದ್ರೆ, ಮುಂದೊಂದು ದಿನ ನನ್ನ ಮಗ ವಾಪಸ್ ಇದೆ ನಂಬಿಕೆ, ದೇವರ ಭಕ್ತನಾಗ್ತಾನೆ ಅನ್ನುವಂತ ಒಂದು ನಂಬಿಕೆಯನ್ನು ಇಟ್ಕೊಂಡೇ ಸತ್ತೋದ್ರು ಪಾಪ. ಆದ್ರೆ ನನ್ನ ಒಂದು ಫರ್ಮ್, ನಾನು ಐ ಡೋಂಟ್ ಕಮ್ ಇನ್ ದ ವೇ, ಐ ವಿಲ್. ಈಗ ನಾನು ದೇವಸ್ಥಾನ, ಚರ್ಚು, ಎಲ್ಲಿ ಕರೆದ್ರು, ಮಸೀದಿ ಎಲ್ಲಿ ಕರೆದ್ರು ಬರ್ತೇನೆ, ಅದರಲ್ಲಿ ಯಾವುದೇ ಇದಿಲ್ಲ. ನೀವು ಎಲ್ಲರೂ ಪ್ರೇಯರ್ ಮಾಡಿದಾಗೆ ನಾನು ಮಾಡ್ತೇನೆ. ಆದರೆ ಖಂಡಿತವಾಗಿಯೂ ನನಗೆ ಅದರ ಬಗ್ಗೆ ಯಾವುದೇ ಆದ ಬಿಲೀಫು ಇದು ಇಲ್ಲ, ಅಷ್ಟು ಹೇಳಬಲ್ಲೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟ್ರೆ. ಥ್ಯಾಂಕ್ ಯು.